ಟಚ್ ಅಪ್ ಬಾಯ್ ಇಲ್ವಾ? ಬರ್ತಾರೆ. ಓಕೆ, ಕ್ಯಾಮರಾಮನ್ ಇಲ್ಲ ಅಂದ್ರು ನಾವು ಟಿವಿ 9 ಬೇಡ ನಮ್ಗೆ. ಟಿವಿ 7 ಅರ್ಪಿಸುವಂತ ಪ್ರೊಡ್ಯೂಸರ್ ಒಂದು ಟೈಟಲ್ ಬರ್ದವ್ರೆ. ಆಕ್ಚುಲಿ ಈ ಕಾರ್ಯಕ್ರಮದ ಹೆಸರು ನಿಮ್ಗೆ ಬೇಜಾರಾಗ್ಬೋದು, ಆದ್ರೂ ಪರವಾಗಿಲ್ಲ ಕೇಳಿಸ್ಕೊಳ್ಳಿ. ಯಂಗಣ್ಣ ಮಂಗಣ್ಣ ನಾವು ಹೇಳೋದನ್ನ ಕೇಳೋಣ ಅಂತ ಬರ್ಬೋದು. ನನ್ ಬಗ್ಗೆ ಅಲ್ಲ, ನಿಮ್ ಬಗ್ಗೆ ಬರ್ದಿರೋದು. ಓಕೆ, ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಟಿವಿ 7 ಇಂದ KVM ಯೂತ್ಸ್ ಅರ್ಪಿಸುವಂತ ಯಂಗಣ್ಣ ಮಂಗಣ್ಣ ನಾವು ಹೇಳೋದನ್ನ ನೀವು ಕೇಳಿ, ಆಯ್ತಾ? ಈ ಕಾರ್ಯಕ್ರಮಕ್ಕೆ ನಾವು ಯೂತ್ಸ್ ನ ಕರೆಸ್ತಾ ಇದೀವಿ. ಎಲ್ಲ ಸ್ಟೇಟ್ಗಳಿಂದನೂ ಸ್ಟಾರ್ ಯೂತ್ಸ್ ನಾವು ಕರಿತಾ ಇದೀವಿ. ಓಕೆ, ಆ ಯೂತ್ಸ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಎಂಟೈರ್ ಸ್ಟೇಟ್ಗೆ, ಇವಾಗ ಕರ್ನಾಟಕ ಅಂದ್ರೆ ಕರ್ನಾಟಕದಲ್ಲಿರುವಂತ ಎಲ್ಲಾ ಚರ್ಚ್ಗಳಲ್ಲೂ ಫಿಲ್ಟರ್ ಮಾಡಿ ಇವರು ಬೆಸ್ಟ್ ಯೂತ್ ಅಂತ ಯಾರಾದ್ರೂ ಚರ್ಚ್ಗಳಿಂದ ಪಾಸ್ಟರ್ಗಳು ಪ್ರಮೋಟ್ ಮಾಡಿ ಕಳ್ಸಿರುವಂತ ಯೂತ್ಸ್ ನಾವು ಸೆಲೆಕ್ಟ್ ಮಾಡಿ ಪ್ರತಿ ಸ್ಟೇಟ್ ಇಂದ ಒಬ್ಬೊಬ್ಬ ಯೂತ್ಸ್ ನಾವು ಕರೆಸ್ತಾ ಇದೀವಿ. ನಾವ್ ಈ ಕಾರ್ಯಕ್ರಮ ಮಾಡೋದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಯವನಸ್ಥರು, ಅಭಿಷಕ್ತ ಯವನಸ್ಥರು ಪಾಪದಲ್ಲಿ ಬಿದ್ದೋಗೋದಕ್ಕೆ ಕಾರಣ ಏನು ಅನ್ನುವಂತ ಟಾಪಿಕ್ ಮೇಲೆ ಒಂದು ಡಿಬೇಟ್ ಅಥವಾ ಒಂದು ಡಿಸ್ಕಷನ್ ಮಾಡೋದಕ್ಕೆ ನಾವು ಎಲ್ಲ ಸ್ಟೇಟ್ಗಳಿಂದನೂ ಯೂತ್ಸ್ ನ ಕರೀತಾ ಇದೀವಿ. ಅದ್ರ ಜೊತೆಗೆ ಇನ್ನೊಂದು ಎಕ್ಸೈಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಟಾಪಿಕ್ ಅಲ್ಲಿ ತುಂಬಾ ಮುಖ್ಯವಾಗಿ ಪಾತ್ರ ವಹಿಸುವಂತ ಒಬ್ಬ ದೊಡ್ಡ ಕಿರಾತಕ, ಅಯೋಗ್ಯ, ಇನ್ನು ಏನ್ ಬೈಬೇಕು ಅದೆಲ್ಲ ಬರ್ತಾ ಇಲ್ಲ ಬಾಯಲ್ಲಿ, ಅಂಧಕಾರ ಆಗಿರೋ ಸೈತಾನನ್ನು ಕರೆಸ್ತಾ ಇದೀವಿ. ಫೇಸ್ ಟು ಫೇಸ್ ನಡೆಯುತ್ತೆ ಇವತ್ತು ಡಿಬೇಟ್. ಯಾವನು ನಮ್ ಯೂತ್ಸ್ಗೆಲ್ಲ ತೊಂದರೆ ಕೊಡ್ತಾ ಇರುವಂತ ಅಂಧಕಾರನು ಕೂಡ ಕರ್ಸಿ ಕುದಿಸಿ ಮಾತಾಡಿಸ್ತೀವಿ ನಾವು. ಓಕೆ, ಮೊದಲನೇದಾಗಿ ನಾವು ಸ್ಟಾರ್ ಯೂತ್ ಆಫ್ ತಮಿಳ್ನಾಡಿಂದ ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ನಾವು ಬ್ಯಾಕ್ ಗ್ರೌಂಡ್ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಎಂಟೈರ್ ತಮಿಳ್ನಾಡಲ್ಲಿ ಇವ್ರ ತರ ಫೈರ್ ಆಗಿರುವಂತ, ಬೆಂಕಿ ತರ ಇರುವಂತ ಯೂತ್ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಎಂಟೈರ್ ತಮಿಳ್ನಾಡಲ್ಲಿ ಇರೋ ಎಲ್ಲಾ ಪಾಸ್ಟರ್ಗಳು ಸೆಲೆಕ್ಟ್ ಮಾಡಿ ಎಲೆಕ್ಟ್ ಮಾಡಿ ಇವ್ರನ್ನ ನಮ್ಮ ಹತ್ರ ಕಳಿಸ್. ಇದು ಮ್ಯೂಸಿಕ್ ಸ್ವಲ್ಪ ಕಡಿಮೆ ಮಾಡಿದ್ರೇನೆ ನಾವು ಮಾತಾಡೋದು ಕೆಲಸ. ಓಕೆ, ಸ್ಟಾರ್ ಯೂತ್ ಆಫ್ ತಮಿಳ್ನಾಡು ಗ್ಯಾಂಗ್ಸ್ಟರ್ ಗಿರೀಶ್ ಅವ್ರಿಗೆ ನಮ್ಮ ಸ್ಟುಡಿಯೋಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಗ್ಯಾಂಗ್ಸ್ಟರ್ ಗಿರೀಶ್ ಅವ್ರಿಗೆ ವಂದನೆಗಳು. ಥ್ಯಾಂಕ್ ಯು. ಜಾಸ್ತಿನ ಮೀಟಿಂಗ್ ಆಗ್ತಿಲ್ಲಪ್ಪ. ಗಿರೀಶ್ ಅವರ ಈ ಕಡೆ ಬನ್ನಿ. ಗ್ಯಾಂಗ್ಸ್ಟರ್ ಸಮಾಧಾನ. ಇಂಟ್ರೋ ಮ್ಯೂಸಿಕ್ ಏನೇ ನಮ್ಗೆ ಬೇಜಾರಾಗೋಯ್ತು. ಓಕೆ, ಬನ್ನಿ ಕುತ್ಕೊಳ್ಳಿ. ಗ್ಯಾಂಗ್ಸ್ಟರ್ ಗಿರೀಶ್ ಅವರೇ, ನಿಮ್ಗೆ ಸ್ಟುಡಿಯೋಗೆ ಸ್ವಾಗತ. ಪಾಕೋದು ಆಮೇಲೆ ನೋಡೋಣ, ಪಾಕ್ತೀನಿ ಆಮೇಲೆ. ಓಕೆ, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವರು ಅಭಿಷಿಕ್ತ ಯವನಸ್ಥರು. ಇವರು ತಮಿಳ್ನಾಡಿಂದ ಎಲೆಕ್ಟ್ ಆಗ್ಬಿಟ್ಟು ಬಂದಿರುವಂತವ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಡಿಬೇಟ್ ಅಲ್ಲಿ ಇವರು ಪಾಲ್ಗೊಳ್ತಾರೆ. ಇವ್ರು ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಹಾದು ಹೋಗ್ತಾ ಇದಾರೆ ಅದನ್ನ ಫೇಸ್ ಟು ಫೇಸ್ ನಾವು ಆ ಅಂಧಕಾರ ಎದುರುಗಡೆ ಕೂರ್ಸ್ಕೊಂಡು ನಾವು ಮಾತಾಡ್ತೀವಿ. ಯಾರ್ದು ತಪ್ಪು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಓಕೆ, ನೋಡೋಣ. ಓಕೆ, ಎರಡನೇದಾಗಿ ಕರ್ನಾಟಕದಿಂದ ಸೆಲೆಕ್ಟ್ ಮಾಡಿ ಕಳ್ಸಿರುವಂತ ಎಂಟೈರ್ ಕರ್ನಾಟಕದಲ್ಲಿ ದ ಬೆಸ್ಟ್ ಯೂತ್. ಆಮೇಲೆ ಅವ್ರ ಹೆಸರಲ್ಲೇ ನಮ್ಗೆ ಅವ್ರ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಸೈಲೆಂಟ್ ಸುನಿಲ್ ಅವ್ರಿಗೆ ನಾವೆಲ್ಲರೂ ಜೋರ ಕ್ಲಾಪ್ ಮಾಡಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸೈಲೆಂಟ್ ಸುನಿಲ್ ಅವ್ರಿಗೆ ಈ ಮ್ಯೂಸಿಕ್ ಸೈಲೆಂಟ್ ಆಗಿ ಬರ್ಬೇಕು ತಾನೆ. ಒಂದೆರಡು ನಿಮಿಷ ನಾವು ಮೌನಾಚರಣೆ ಮಾಡೋಣ. ನೋಡಿ, ಇದು ಭಕ್ತಿ ಅಂದ್ರೆ ನಿಜವಾಗಿರೋ ಯೂತ್ ಇವ್ರು. ಥ್ಯಾಂಕ್ ಯು ವೆರಿ ಮಚ್ ಸುನಿಲ್ ಅವರೇ. ಕುತ್ಕೊಳ್ಳಿ, ಸ್ಟುಡಿಯೋಗೆ ಸ್ವಾಗತ. ಕುತ್ಕೊಳ್ಳಿ. ಅಪ್ಪಟ ಕನ್ನಡ ಮಾತಾಡುವಂತ ಸುನಿಲ್ ಅವ್ರಿಗೆ ನಾವು ಸ್ಟುಡಿಯೋಗೆ ನಾವೀಗ ಬರಮಾಡ್ಕೊಂಡಿದೀವಿ. ಓಕೆ, ನೀವು ನೋಡ್ತಾ ಇದ್ದೀರಾ ಲೈವ್ ಅಲ್ಲಿ ಇದ್ದಾರೆ ತಮಿಳ್ನಾಡಿಂದ ಗ್ಯಾಂಗ್ಸ್ಟರ್ ಗಿರೀಶ್, ಕರ್ನಾಟಕದಿಂದ ಸೈಲೆಂಟ್ ಸುನಿಲ್. ಓಕೆ, ಮೂರನೇದಾಗಿ ಆಂಧ್ರ ಪ್ರದೇಶದಿಂದ ಬರ್ತಾ ಇದ್ದಾರೆ. ಇವರು ಕೂಡ ಒಬ್ರು ಸ್ಟಾರ್ ಯೂತ್. ಆಂಧ್ರ ಪ್ರದೇಶದಿಂದ ಹೈಪರ್ ಹರಿ ಅವರು ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಜೋರಾಗಿ ಕ್ಲಾಪ್ ಮಾಡೋಣ. ಹೈಪರ್ ಹರಿ ಅವರು హైపర్ అంటే సైలెంట్ అయిపోతారు. అందరూ బాగున్నారు కదా, దేవుని స్తోత్రం.
ನೋಡಿ ಹೆಂಗಿರ್ಬೇಕು ಸ್ಪಿರಿಚುವಾಲಿಟಿ ಅಂದ್ರೆ ಇದು. ಓ ಮೈ ಗಾಡ್, ರೋಮನ್ ಕ್ಯಾಥಲಿಕ್ ಅನ್ಸುತ್ತೆ. ಓಕೆ ಸರಿ ಆಯ್ತು. ನಮ್ಮ ಹೈಪರ್ ಹರಿಯವರು ಸ್ಟುಡಿಯೋದಲ್ಲಿ ಇದ್ದಾರೆ. ಹೈಪರ್ ಹರಿಯವರೇ, ನಿಮ್ಗೆ ಸ್ವಾಗತ, ಸ್ಟುಡಿಯೋಗೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಕೊನೆಯದಾಗಿ ಕೇರಳದಿಂದ ಬರ್ತಾ ಇದ್ದಾರೆ. ನಾವೆಲ್ಲರೂ ಎದುರು ನೋಡ್ತಾ ಇರುವಂತ ಒಳ್ಳೆ, ನಾನು ಅವ್ರ ಗೆಟಪ್ ನೋಡಿದಾಗ್ಲೇ ಅನ್ಕೊಂಡೆ ಇವ್ರು ನಿಜವಾಗ್ಲೂ ಅಭಿಷೇಕ್ತರು ಅಂತ. ಯಾಕಂದ್ರೆ ಆರು ನನ್ಗೆ ತಲೆ ಮೇಲೆ ಎಣ್ಣೆ ಇದ್ರೆ ಗಡ್ಡದ ಮೇಲೆ ಸುರಿತಾ ಇದ್ದಲ್ವಾ, ಆದ್ರೆ ಅದನ್ನ ನಾನು ಇವ್ರು ನೋಡಿದ್ಮೇಲೆ ಅರ್ಥ ಆಗಿತ್ತು. ನಮ್ಮ ಪಾಸ್ಟರ್ ಹೇಳೋದು ಆರೋನನ ಅಭಿಷೇಕ ಗಡ್ಡದಲ್ಲಿ ಸುರಿತಾ ಇತ್ತು ಅನ್ನೋದು ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಇವ್ರನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು, ಓ ಇದೇ ನಿಜವಾಗ್ಲೂ ಆರೋನನ ಅಭಿಷೇಕ ಇರಬೇಕು ಅಂತ. ಓಕೆ, ಕೊನೆಯದಾಗಿ ಕೇರಳದಿಂದ ಬರ್ತಾ ಇದ್ದಾರೆ ಆದಿವಾಸಿ ಆಕರ್ಷ್ ಅವರು. ಆದಿವಾಸಿ ಆಕರ್ಷ್. ಆದಿವಾಸಿ ಆಕರ್ಷ್ ಅವರೇ, ನಿಮ್ಗೆ ಸ್ಟುಡಿಯೋಗೆ ಸ್ವಾಗತ. ಓಕೆ, ಇವರು ಕೇರಳದಿಂದ ಬಂದಿರುವಂತ ಒಬ್ಬ ಅಭಿಷಿಕ್ತ ಯವನಸ್ಥರು. ವೆಲ್ಕಮ್ ಟು ಸ್ಟುಡಿಯೋ ಆದಿವಾಸಿ ಆಕರ್ಷ್ ಅವರೇ. ಓಕೆ, ನಮ್ಮ ಕಾರ್ಯಕ್ರಮನ ನಾವೀಗ ಪ್ರಾರಂಭ ಮಾಡೋಣ. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಒಬ್ಬನ್ನ ಹೇಳಿದ್ವಿ, ಅಯೋಗ್ಯ, ಹಚ್ಚಡ, ಕಂತ್ರಿ, ಕಜ್ಜಿನಾಯಿ, ಏನ್ ಬೇಕಾದ್ರೆ ಅಲ್ವಾ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೇಕಾಗಿರುವಂತ ಗೆಸ್ಟ್ ಅಂತೂ ಕರೆಯಕ್ಕಾಗಲ್ಲ ಅವನ್ನ. ಅವನ್ ಮತ್ತೆ ಒಂದು ಓಡಿಸ್ತೀವಿ. ಓಕೆ, ಈ ಎಲ್ಲಾ ಯವನಸ್ಥರಿಗೂ ಕಾಟ ಕೊಡ್ತಾ ಇರುವಂತ ಅಯೋಗ್ಯ ಅಂಧಕಾರನ ನಾವು ಬರ್ಮಾಡ್ಕೊಳ್ಳೋಣ. ಅಂಧಕಾರ ಸ್ಟುಡಿಯೋಗೆ ನಾವು ನಿಮ್ನ ವೆಲ್ಕಮ್ ಮಾಡ್ತಾ ಇದೀವಿ. ಅಂಧಕಾರ ರೆಡಿ ಇದ್ದೀರಾ? ಬನ್ನಿ ದಯವಿಟ್ಟು. ಮ್ಯೂಸಿಕ್ ಅಂಧಕಾರ ಕುತ್ಕೊಳ್ಳಿ ಬಾಯ್ಸ್ ಕುತ್ಕೊಳ್ಳಿ. ಯವನಸ್ಥೆ, ನೀವೆಲ್ಲರೂ ಬೆಂಕಿ ತರ ಉರಿತಾ ಇದೀರ ಅಂತ ನಮ್ಗೆ ಗೊತ್ತು. ದಯವಿಟ್ಟು ಅಂಧಕಾರ ಅವರೇ, ಅಂಧಕಾರ ನಿಮಗೆ ನಿನಗೆ ಸ್ಟುಡಿಯೋಗೆ ಸ್ವಾಗತ. ಮತ್ತೆ ವಾಪಸ್ ಹೋಗ್ಲೇಬೇಕು ಆಯ್ತಾ? ಸ್ವಲ್ಪ ಹೊತ್ತಿಗೆ ಮಾತ್ರನೇ ಕರೆದಿರೋದು ನಿನ್ನ. ನನ್ನ ಫೋನ್ ಅಲ್ಲಿ ಚಾರ್ಜ್ ಹಾಕಿ ಒಂದು ಸ್ವಲ್ಪ ಸ್ಟುಡಿಯೋದಲ್ಲಿ. ಸಾರಿ ಫಾರ್ ದ ಇಂಟ್ರಪ್ಷನ್. ಓಕೆ, ಲೈವ್ ಅಲ್ಲಿ ಬರ್ತಾ ಇದೆಯಪ್ಪ? ಓಕೆ ಸರಿ, ಈಗ ನಾವು ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ತಡ ಮಾಡೋದು ಬೇಡ. ಮುಖ್ಯವಾಗಿ ಯವನಸ್ಥರು ಹಾದು ಹೋಗ್ತಾ ಇರುವಂತ ಸಮಸ್ಯೆಗಳಿಗೆ ಈ ಅಂಧಕಾರನೇ ಕಾರಣ ಅಂತ ಇವರೆಲ್ಲರೂ ಹೇಳಿದ್ದಾರೆ. ಅದನ್ನ ಸರಿನಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋಣ. ಅಂಧಕಾರದ ಕೈಲಿ ನಾವು ಮಾತಾಡ್ಸೋಣ. ಇವನ್ ಸರಿನಾ, ಇವನ್ ಮಾಡ್ತಾರ ಸರಿನಾ, ಅಥವಾ ಇವ್ರು ಮಾಡ್ತಾರ ಸರಿನಾ. ನಾವು ಕೊನೆಯದಾಗಿ ನೀವು ಕೊನೆಯವರೆಗೂ ಸರಿಯಾಗಿ ಕೇಳಿಸ್ಕೊಂಡ್ರೆ ಮಾತ್ರ, ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಮಾತ್ರನೇ ನಿಮ್ಗೆ ವಿಷಯ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಮಿಸ್ ಆಗುತ್ತೆ. ಕೊನೆ ಲಾಸ್ಟ್ ಅಲ್ಲಿ ನಾವು SMS ಆಪ್ಷನ್ ಇಡ್ತೀವಿ. ರೈಟ್ ಆನ್ಸರ್ ಯಾರು SMS ಕಳಿಸ್ತೀರಾ ಅವ್ರಿಗೆ ಯಾವ ಪ್ರೈಸ್ ಕೊಡಲ್ಲ ಆಯ್ತಾ? ಓಕೆ, ಮೊದಲನೇದಾಗಿ ನಾವು ಗ್ಯಾಂಗ್ಸ್ಟರ್ ಗಿರೀಶ್ ಅವ್ರನ್ನ ಕೇಳೋಣ. ಗ್ಯಾಂಗ್ಸ್ಟರ್ ಗಿರೀಶ್ ಅವರೇ, ಅಭಿಷೇಕ ಅಂದ್ರೆ ಏನು ನಿಮ್ ಪ್ರಕಾರ? ಅಭಿಷೇಕ ಅಂದ್ರೆ ಏನು? ಮೈಕ್ ತಗೊಳ್ಳಿ. ಅಭಿಷೇಕ ಅಂದ್ರೆ ಅಭಿಷೇಕ ಅಂದ್ರೆ ನೀವೆಲ್ಲ ಮುಖ ತಿರ್ಗಿಸ್ಬಿಟ್ರಲ್ಲ. ಹಾ, ಆದಿವಾಸಿ ಆಕರ್ಷ್ ಅವರೇ, ನೀವ್ ಹೇಳ್ತೀರಾ ಅಭಿಷೇಕ ನಿಮ್ ಪ್ರಕಾರ ಅಭಿಷೇಕ ಅಂದ್ರೆ ಏನು? ನನಗೂ ಗೊತ್ತುಂಟು, ಪರ್ಸನಲ್ ಆಗಿ ನನಗೂ ಗೊತ್ತು. ಪರ್ಸನಲ್ ಆಗೇ ಗೊತ್ತಾ? ಪರ್ಸನಲ್ ಆಗಿ ನನಗೂ ಗೊತ್ತುಂಟು. ಹೌದಾ? ಹೇಳಿ, ಅಭಿಷೇಕ ಅಂದ್ರೆ ನಿಮ್ ಪ್ರಕಾರ ಅಭಿಷೇಕ ಅಂದ್ರೆ ಏನು? ಬೇಡ ಸಾರ, ಬೇರೆಯವ್ರ ಪರ್ಸನಲ್ ನಮಗೆ ಯಾಕೆ ಸರ್? ಅಲ್ಲ ಬೇಡ, ಪರ್ಸನಲ್ ಆಗಿ ಬೇಡ, ಪಬ್ಲಿಕ್ ಆಗಿ ಹೇಳಿ. ನೀವು ಅಭಿಷೇಕ ಅಂದ್ರೆ ನಿಮ್ ಪ್ರಕಾರ ಏನು? ತಪ್ಪಾಗ್ತದೆ ಸರ್. ಬೇರೆಯವ್ರ ಪರ್ಸನಲ್ ಮ್ಯಾಟರ್ ನಾವು ಮಾತಾಡ್ಬೋದು ಸರ್. ಸರ್ ನಿಮ್ ಮ್ಯಾಟ್ರ್ ಮಾತಾಡಿ. ಅಭಿಷೇಕ ಅನ್ನೋದ್ರ ಪ್ರಕಾರ ನಿಮ್ ಪ್ರಕಾರ ಏನು ಅಭಿಷೇಕ ಅಂದ್ರೆ? ನನಗೆ ಅಭಿಷೇಕ ಗೊತ್ತುಂಟು. ಗೊತ್ತಾ? ಅವ್ರ ಅಪ್ಪ ಅಮ್ಮ ಹರ್ಷ ನಮಿತಾನು ಗೊತ್ತುಂಟು. ಅಂಧಕಾರ ಒಂದ್ ನಿಮಿಷ ಆದಿವಾಸಿ ಆಕರ್ಷ್ ಅವರೇ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ. ನಾವು ಅಭಿಷೇಕ್ ಬಗ್ಗೆ ಕೇಳ್ತಾ ಇಲ್ಲ, ಅನಾಯಿಂಟಿಂಗ್ ಅಭಿಷೇಕದ ಬಗ್ಗೆ ನಾವು ಕೇಳ್ತಾ ಇದೀವಿ. ನೀವು ಬೇರೆ ರೂಟ್ ಗೊತ್ತುಂಟು. ಬೇಡ, ನನಗೆ ಸಾಕಾಗೋಯ್ತು ಈಗಾಗ್ಲೇನೆ. ಬೇಡ ಈ ಟಾಪಿಕ್ ಬೇಡ, ಅಭಿಷೇಕ ಅನ್ನೋದೇ ಬೇಡ. ಇವರೆಲ್ಲರೂ ಅಭಿಷಿಕ್ತ ಯವನಸ್ಥರು ಅಂತ ನಾನು ಟಂಗ್ ಸ್ಲಿಪ್ ಆಗಿ ಹೇಳ್ಬಿಟ್ಟಿದ್ದೀನಿ. ಮಾಮೂಲಿ ಯವನಸ್ತ್ರೆ ಅಂತ ಅನಿಸ್ತಾ ಇದೆ. ಅಭಿಷೇಕದ ಬಗ್ಗೆ ಸರಿಯಾಗಿ ಅವಗಾಹನ ಅಥವಾ ಜ್ಞಾನ ಇಲ್ದಿರೋದ್ರಿಂದ ಆ ಟಾಪಿಕ್ ಬೇಡ. ಸರಿ, ಕೊನೆಯದಾಗಿ ಇನ್ನೊಂದ್ಸರಿ, ಈ ಯವ್ವನಸ್ಥರು ಪದೇ ಪದೇ ಪಾಪಕ್ಕೆ ಬೀಳುವಂತ
ರೀಸನ್ ಆದ್ರೂ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಈ ಡಿಸ್ಕಷನ್ ಅಲ್ಲಿ ನಮ್ ಜೊತೆಗಿದ್ದಾರೆ ಗ್ಯಾಂಗ್ಸ್ಟರ್ ಗಿರೀಶ್ ಅವರು ಮತ್ತು ಸೈಲೆಂಟ್ ಸುನಿಲ್ ಅವರು ಈ ಡಿಸ್ಕಷನ್ ಅಲ್ಲಿ ಭಾಗಿಯಾಗ್ತಾರೆ. ಮತ್ತು ಹೈಪರ್ ಹರಿ ಅವರು ಕೂಡ ಈ ಡಿಸ್ಕಷನ್ ಅಲ್ಲಿ ಇರ್ತಾರೆ. ಆದಿವಾಸಿ ಆಕರ್ಷ್ ಅವರು ಈ ಡಿಸ್ಕಷನ್ ಅಲ್ಲಿ ಇರ್ತಾರೆ. ಜೊತೆಗೆ ನಮ್ಮ ಅಯೋಗ್ಯ ಅಂಧಕಾರ. ಓಕೆ, ನಾವೇನ್ ಮಾಡೋಣ ಅಂದ್ರೆ ಯವನಸ್ಥರು ಪದೇ ಪದೇ ಪಾಪದಲ್ಲಿ ಬೀಳೋದಕ್ಕೆ ಕಾರಣ ಏನು ಅನ್ನೋದನ್ನ ಗ್ಯಾಂಗ್ಸ್ಟರ್ ಗಿರೀಶ್ ಅವರಿಂದ ಪ್ರಾರಂಭ ಮಾಡಿ. ಗ್ಯಾಂಗ್ಸ್ಟರ್ ಗಿರೀಶ್ ಅವರೇ, ನಿಮ್ ಪ್ರಕಾರ ಈ ಯವನಸ್ಥರು ಪದೇ ಪದೇ ಪಾಪಕ್ಕೆ ಬೀಳ್ತಾರಲ್ಲ, ಅದು ನಿಮ್ ಪ್ರಕಾರ ನೀವೇನ್ ಹೇಳ್ತೀರಾ ಅದನ್ನ? ತಂಬೆ, ನಾ ಪಾಪ ಮಾಡೋದಿಲ್ಲ, ನಾನು ನಲ್ಲ ಆಡ ಇವನ್ ಇದನಲ್ಲೇ ಮಗನ, ಈ ಮಗನ ನನ್ನ ಪಾಪ ಮಾಡಿಸ್ತಾನ ತಂಬೆ. ನೀವು ಪಾಪ ಮಾಡೋದಕ್ಕೆ ಕಾರಣ ಇವನು ಅಂತ ಹೇಳ್ತೀರಾ? ಇವನ ನೀವೇನ್ ಪಾಪ ಮಾಡತ್ರ ಇವನ್ ಪ್ರೇರೇಪಿಸ್ತಾನೆ ಹೇಳ್ತೀರಾ? ತಂಬೆ, ನನ್ನ ರೋಡಲ್ಲಿ ಹೋಗ್ತಾ ಇರ್ತೀನ, ಹೋಗುವಾಗ ಆಪೋಸಿಟ್ ಗಾಡಿ ಬಂದ್ಬಿಡ್ತದೆ ಸಡನ್, ಗುದ್ದ 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 ಇವನ ಹೇಳ್ತಾನ. ಯಾರು ಗುದ್ದಿದ್ದು? ಗುದ್ದಿದ್ ಯಾರಪ್ಪ? ನಾನ ಗುದ್ದಿದ್ದು. ನೀವೇ ಗುದ್ಬಿಟ್ಟು ಇವನ್ ಪಾಪ ಮಾಡ್ತೀನಿ ಅಂದ್ರೆ ತಂಬೆ, ಗುದ್ದಿದ್ ನಾನ, ನನಗೆ ಗುದ್ದು ಅಂತ ಹೇಳ್ಕೊಟ್ಟಿದ್ದೆ ಇವನ್ ಗುದ್ದು ಅಂತ ಹೇಳ್ಕೊಟ್ಟಿದ್ದ. ಅಂಧಕಾರ, ಒಂದ್ ನಿಮಿಷ, ಅಂಧಕಾರ, ನೀನ್ ಯಾಕೆ ಇವನ್ನ ಗುದ್ದು ಗುದ್ದು ಅಂತ ಹೇಳ್ಕೊಡ್ತೀಯ? ಆಕ್ಸಿಡೆಂಟ್ ಮಾಡಕ್ ನೀನ್ ಯಾಕೆ ಪ್ರೇರೇಪಿಸ್ತಿದ್ಯಾ? ಆಂಕರು, ನನಗೆ ಪ್ರೇಯರ್ ಮಾಡಿಲ್ಲ ಆಂಕರು. ಮಾಡಿಲ್ಲ. ನೀ ನೋಡಿದೆ ತಂಬೆ, ನೀನ ತಂಬೆ ಅನ್ನ ದೂರ ಕರ್ಸ. ಗ್ಯಾಂಗ್ಸ್ಟರ್ ಗಿರೀಶ್ ಅವರೇ, ನೀವು ಪ್ರಾರ್ಥನೆ ಮಾಡಿಲ್ಲ ಅಂತ ಅಂಧಕಾರ ಹೇಳ್ತಾ ಇದ್ದಾನೆ. ತಂಬೆ, ನಾನು ಪ್ರಾರ್ಥನೆ ಮಾಡ್ತೀನಿ, ಡೈಲಿ ಪ್ರಾರ್ಥನೆ ಮಾಡ್ತೀನಿ ತಂಬೆ. ಎಲ್ ಮಾಡ್ತೀರಾ? ತಂಬೆ, ಮನೇಲಿ ಮಾಡ್ತೀನಿ ತಂಬೆ. ಪ್ರಾರ್ಥನೆ ಮಾಡಲ್ಲ ಅಂತ ನೀವ್ ಹೇಳ್ತಿದೀರಾ, ಪ್ರಾರ್ಥನೆ ಮಾಡ್ತಾನೆ ಅಂತಿದೀರಾ? ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ತಂಬೆ. ಆಯ್ತು, ಅದು ಸಪರೇಟ್ ಗಿಡೋಣ. ನೀವು ಆಕ್ಸಿಡೆಂಟ್ ಆದಾಗ ಹೆಲ್ಮೆಟ್ ಹಾಕೊಂಡು ಹೋಗ್ತೀರಾ ಅಥವಾ ಹಾಗೆ ಹೋಗ್ತೀರಾ? ತಂಬೆ, ನಾನು ಹೆಲ್ಮೆಟ್ ಕೇಳ್ತಾ ಇದ್ದೀನಿರೋ, ನೀನ್ ತರ್ಕೊ ಒಂದ್ ಸ್ವಲ್ಪ. ತಂಬೆ, ಏನ್ ಗೊತ್ತ ತಂಬೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ನ, ಪ್ರಾರ್ಥನೆ ಮಾಡುವಾಗ ನನ್ನ ಅಣ್ಣನ ದೇವ್ರು ತೋರಿಸ್ಬಿಟ್ರೆ. ನಿಮ್ಮ ಅಣ್ಣ? ನಿಮ್ಮಣ್ಣನ ಯಾಕೆ ತೋರಿಸ್ತಾರೆ ದೇವ್ರು? ಅಲ್ಲೇ ಇರುತ್ತೆ ತಂಬೆ, ಅವನ್ಗೆ ತಲೆಲ್ಲ ಬೋಳ್ ಆಗ್ಬಿಟ್ಟಿತ್ತ. ಅದಕ್ಕೆ ಇವ್ನು ಇದ್ದಾನಲ್ಲ, ಇವನು ನನ್ಗೆ ತಮ್ಮ ನೀನು ಹೆಲ್ಮೆಟ್ ಹಾಕಬೇಡ, ತಲೆ ಬೋಳ್ ಆಗ್ಬಿಡ್ತದೆ ಅಂತ ಹೇಳಿದ ತಂಬೆ. ಹೆಲ್ಮೆಟ್ ಹಾಕಂದ್ರೆ ತಲೆ ಬೋಳಾಗುತ್ತೆ ಅಂತ ಇವನು ಹೇಳ್ದ? ಹೌದು ತಂಬೆ. ಅಂಧಕಾರ, ನೀವೇ ಹಂಗೆ ಹೇಳ್ದೆ. ನಾನು ಇರೋದೇ ಹಾಗೆ ಆಂಕರು. ದೆವ್ವ ಅಂಧಕಾರ ಕಾರ್ಯ ಮಾಡ್ತಾ ಇದ್ದೀನಿ. ತಂಬೆ, ಮೈಕ್ ಆಫ್ ಆಗತ್ತಲ್ಲ ತಂಬೆ, ಅವನ್ನೇ ಆಫ್ ಬ್ಯಾಟ್ರಿ ಸ್ವಲ್ಪ ತಂಬೆ. ಬ್ಯಾಟ್ರಿ ಚೇಂಜ್ ಮಾಡಿರ್ತೀನಿ. ಓಕೆ ಓಕೆ ಓಕೆ. ಅಂಧಕಾರ ಕಾರ್ಯ ನಡೀತಾ ಇದೆ ಇಲ್ಲಿ ಕೂಡ. ನಿನ್ನ ಕಾರ್ಯ ನಡೆಯಂಗಿಲ್ಲ, ಸ್ಟುಡಿಯೋದಲ್ಲಿ ನಿನ್ ಕಂಟ್ರೋಲ್ ಇಲ್ಲ, ಆಯ್ತಾ? ಇವರೆಲ್ಲರೂ ಅಭಿಷಿಕ್ತ ಯವನಸ್ಥರು. ನೀನ್ ಹಂಗ ಅನ್ಬೇಡ. ಅಭಿಷಿಕ್ತ ಯವನಸ್ಥರು ಇರೋ ಬಿಟ್ರೆ ಆಯ್ತಾಯ್ತು. ಕುತ್ಕೊಳ್ಳಿ ದಯವಿಟ್ಟು ಕುತ್ಕೊಳ್ಳಿ. ಗ್ಯಾಂಗ್ಸ್ಟರ್ ಅವರೇ, ದಯವಿಟ್ಟು ಕುತ್ಕೊಳ್ಳಿ. ಉದ್ರೇಕಕ್ಕೆ ಒಳಗಾಗ್ಬೇಡಿ ದಯವಿಟ್ಟು. ನೋಡಿ, ಅಯೋಗ್ಯ ಆಂಕರ್ ನೀನು ಅಂಕಲ್ ಅಂತ ನನ್ಗೆ ಅನ್ಬೇಡ. ನೀನೇ ಊರು ಜಗತ್ ಹುಟ್ಟಕ್ಕಿಂತ ಮುಂಚೆ ಹುಟ್ಟಿರೋ ಮುದ್ಕ ನೀನು, ಮುಗಿಯ. ನೀನ್ ನನ್ನ ಅಂಕಲ್ ಅಂತೀಯಲ್ಲ, ಸರಿ ಅಂಕಲ್. ಅಂಕಲ್ ಅನ್ಬೇಡ ಆಯ್ತಾ? ಆಂಕರ್ ಅನ್ನು. ಓಕೆ ಸರಿ. ಈಗ ಗ್ಯಾಂಗ್ಸ್ಟರ್ ಅವ್ರು ಗಿರೀಶ್ ಅವರು ಅವರೇ ಹೋಗ್ತಾ ಇದ್ರು ಕೂಡ, ಗಾಡಿಲಿ ಹೋಗುವಾಗ ಯಾರಿಗೂ ಬೇರೆಯವ್ರಿಗೆ ಇವರೇ ಗುದ್ರಿಸ್ಬಿಟ್ಟು ಹೆಲ್ಮೆಟ್ ಹಾಕಲ್ದೆ ಹೋಗ್ಬಿಟ್ಟು ಇವನ್ ಮೇಲೆ ತಗ್ತಾರೆ. ಇವನ್ ಹೇಳ್ತಾನೆ ಅವ್ನ್ ಪ್ರಾರ್ಥನೆ ಮಾಡಲ್ಲ, ಪ್ರೇಯರ್ ಮಾಡಲ್ಲ ಅಂತ. ಸರಿ, ಓಕೆ. ಇದ್ರ ಪರವಾಗಿ ನಮ್ಮ ಸೈಲೆಂಟ್ ಸುನಿಲ್ ಅವ್ರು ಏನ್ ಹೇಳ್ತಾರೆ? ಕರ್ನಾಟಕದಿಂದ ಬಂದಿರುವಂತ ಸೈಲೆಂಟ್ ಸುನಿಲ್ ಅವರು ಯಾವ ರೀತಿ ಹೇಳ್ತಾರೆ ಅಂತ. ತಮಿಳ್ನಾಡಿಗೆ ನೀರ್ ಕೊಡಲ್ಲ, ಸುಮ್ಮನೆ ಕೂತ್ಕೋ. ಓಕೆ, ಸೈಲೆಂಟ್ ಸುನಿಲ್ ಅವರೇ, ನೀವೇನ್ ಹೇಳ್ತೀರಾ? ಯವನಸ್ಥರು ಪದೇ ಪದೇ ಪಾಪದಲ್ಲಿ ಬೀಳೋದಕ್ಕೆ ಕಾರಣ ಏನಿರ್ಬೋದು? ಸರ್, ನಾನು 5 ಗಂಟೆಗೆ ಎದ್ದೇಳ್ತೀನಿ, ಬೈಬಲ್ ಓದ್ತೀನಿ, ಓಕೆ, ಪ್ರೇಯರ್ ಮಾಡ್ತೀನಿ, ವರ್ಷಿಪ್ ಮಾಡ್ತೀನಿ. ಅದೆಲ್ಲ ಆದ್ಮೇಲೆ ನಾನ್ ಪಾಡಂಗ್ ನನ್ ಗಾಡಿ ಸ್ಟಾರ್ಟ್ ಮಾಡಿ ಆಫೀಸ್ ಹೋಯ್ತಾ ಇರ್ತೀನಿ. ಹಿಂಗ್ ಹೋಯ್ತಾ ಇರೋನ್ನ ಕತ್ನ ಇಟ್ಕೊಂಡು ಆ ಕಡೆ ಅವಳನ್ನ ನೋಡು, ಈ ಕಡೆ ಇವಳನ್ನ ನೋಡು, ಈ ಕಡೆ ಇವಳನ್ನ ನೋಡು, ಈ ಕಡೆ ಇವಳನ್ನ ನೋಡು. ಕೊನೆಗೆ ಕಾವೇರಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿರೋ ನನ್ ಗಾಡಿ ಉಮಾಟ್ ಹಾಕಿಸ್ ಮುಂದೆ ಹೋಗಿ ನಿಂತಿರ್ತದೆ. ಬೇಡ 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 ಬೇಡ, ಕುತ್ಕೊಳ್ಳಿ. ಸೈಲೆಂಟ್ ಸುನಿಲ್ ಅವರೇ,
ದಯವಿಟ್ಟು ನೀವು ಸೈಲೆಂಟ್ ಆಗಿರೋದು ಕಲ್ತ್ಕೊಳ್ಳಿ ದಯವಿಟ್ಟು. ಬೇಡ ಉದ್ರೇಕಕ್ಕೆ ಆಯ್ತು, ಮಾತಾಡೋಣ ಕುತ್ಕೊಳ್ಳಿ ದಯವಿಟ್ಟು. ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ನನ್ ಗಾಡಿ ಉಮಾ ಟ್ಯಾಗಿಸ್ ಮುಂದೆ ಹೋಗ್ತದೆ. ಆಯ್ತು ಕುತ್ಕೊಳ್ಳಿ ನೋಡೋಣ. ಅಲ್ಲ ಉಮ್ಮಾ ಟ್ಯಾಕಿಸ್ ಮುಂದೆ ಹೋಗುದಲ್ಲ, ಒಳಗ್ ನೀವು ಹೋಗ್ತೀರಾ? ಅವ್ರು ಕರ್ಕೊಂಡು ನನ್ನ ಓಕೆ ಕುತ್ಕೊಳ್ಳಿ. ಓಕೆ, ಈಗ ಅವನು ಬೈಬಲ್ ಓದಿದ್ದನ್ನ ಕೇಳು ಅಂಕಲ್. ಅವ್ನು ಬೈಬಲ್ ಓದಲ್ಲ ಅಂತ. ಸೈಲೆಂಟ್ ಸುನಿಲ್ ಅವ್ರೆ, ಅವ್ನು ಬೈಬಲ್ ಓದಲ್ಲ ಅಂತ ಆರೋಪ ಮಾಡ್ತಾ ಇದಾರೆ ಸೈತಾನ. ನೀವೇನ್ ಹೇಳ್ತೀರಾ? ಬೈಬಲ್ ಓದ್ತೀರಾ ಇಲ್ವಾ? ಬೈಬಲ್ ಅರ್ದು ಕುಡ್ದು ಬಿಡಿತೀನಿ. ಬೈಬಲ್ ಅರ್ದು ಕುಡಿದಿಲ್ಲ. ಅಂಕಲ್ ಜೆನಿಸಿಸ್ ಎಲ್ಲ ಇದೆ ಕೇಳಿ ಅಂಕಲ್. ಓಕೆ, ಇವನು ಆರೋಪ ಮಾಡ್ತಾ ಇದ್ದಾನೆ ಜೆನಿಸಸ್ ಎಲ್ಲಿದೆ? ಬೈಬಲ್ ಐತೆ. ಅಲ್ಲ ಬೈಬಲ್ ಅಲ್ಲಿ ಇದೆ. ಓಕೆ, ಬೈಬಲ್ ಅಲ್ಲಿ ಜೆನಿಸಸ್ ಎಲ್ಲಿದೆ? ಆದಿಕಾಂಡ. ಜಮೀನಿ ನನಗೆ ಗೊತ್ತು ಬಿಡ್ರಿ. ಜಮೀನಿ ಅಲ್ಲ, ಮಧ್ಯದಲ್ಲಿ ಐತೆ. ಮಧ್ಯ ಇಲ್ಲೇ 66 ಪುಸ್ತಕದ ಮಧ್ಯ ಐತೆ. 66 ಪುಸ್ತಕದ ಮಧ್ಯ. ಆಯ್ತು. ಅವ್ನಿಗೇನ್ ಗೊತ್ತು? 66 ಪುಸ್ತಕದಲ್ಲಿ ಮಧ್ಯದಲ್ಲಿ ಇದೆಯಾ ಜಮಿನಿ? ಹಾ, ಜಮಿನಿ ಅಲ್ಲ, ಜೆನಿಸಸ್. ಜೆನೆಸಿಸ್. ಜೆನಿಸಸ್ ನನಗೆ ಅಲ್ಲ. ಆಯ್ತು, ಓಕೆ. ಸೈಲೆಂಟ್ ಸುನಿಲ್ ಅವರೇ, ನೀವು ಬೈಬಲ್ನ ಎಲ್ಲಿಂದ ಎಲ್ಲಿವರೆಗೂ ಓದಿದ್ದೀರಾ? ನಾನು ಜಮೀನಿಂದ ಪಾಪ್ಯುಲೇಷನ್ ವರ್ಗು ಓದಿದ್ದೀನಿ. ಪಾಪ್ಯುಲೇಷನ್ ರೆವಲ್ಯೂಷನ್ ಕಂಡ್ರೆ ಅದು ಪಾಪ್ಯುಲೇಷನ್ ಅಲ್ಲ, ರೆವಲ್ಯೂಷನ್ ಅದು. ಏನ್ ಮಾಡ್ಬಿಟ್ರ? ಚೇಂಜ್ ಮಾಡಿಲ್ಲ, ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಆಯ್ತು, ಈಗ ಇವನು ಮುಖ ಭಂಗ ಆಗ್ಬೇಕು, ಮೊಕ್ಕುಡ್ದಂಗೆ ಯಾವ್ದಾರು ಒಂದು ವಾಕ್ಯ ಹೇಳಿ. ಒಂದು ವಾಕ್ಯ ಹೇಳಿ ಇವನ್ಗೆ. ಒಂದೇ ಒಂದು ವಾಕ್ಯನ? ಹಾ. ಬೇಡ ಬಿಡಿ, ಒಂದೇ ಹೇಳ್ತೀನಿ. ಯೆಹೋವನು ನನ್ನ ಕುರುಬನು, ನಾನು ಎಂದಿಗೂ ಕೊರತೆ ಪಡೆನು. ಕೀರ್ತನೆ 91. ಕೀರ್ತನೆ 91. ಹಾ, ಯೋಹಾನ 91. ಇಲ್ಲ, ಕೀರ್ತನೆ 91. ಸುಮ್ಮನೆ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆದೇ ಇಲ್ಲ ನಾನು. 91 ಕೀರ್ತನೆ. 91 ಬ್ರದರ್, 23 ಅದು. ಯಾವಾಗ ಚೇಂಜ್ ಮಾಡಿದ್ರು? ಎಲ್ಲ ಚೇಂಜ್ ಮಾಡ್ಬಿಟ್ಟವ್ರೆ. ಸರಿ ಆಯ್ತು ಬಿಡಿ. ಓಕೆ, ಸೈಲೆಂಟ್ ಸುನಿಲ್ ಅವರು ಯಾವ ಲೆವೆಲ್ಗೆ ಬೈಬಲ್ ಓದಿದ್ದಾರೆ, ಇವನ್ ಮಾಡ್ತಾ ಇರೋ ಆರೋಪ ಸರಿನಾ ತಪ್ಪ ಅನ್ನೋಂಥದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಲೈವಲ್ಲಿ ನೀವು ಯಾರು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಮುಂದಕ್ಕೆ ಹೋಗೋಣ. ಓಕೆ, ಆಲ್ ರೈಟ್. ನಾವು ಹೈಪರ್ ಹರಿ ಅವ್ರನ್ನ ಈ ಪ್ರಶ್ನೆ ಕೇಳೋಣ. ಪದೇ ಯಾಕೆ ಯವನಸ್ಥರು ಪಾಪದಲ್ಲಿ ಬಿದ್ದೋಗ್ತಾರೆ ಅನ್ನುವಂಥದ್ದಕ್ಕೆ ಹೈಪರ್ ಹರಿ ಅವರು ಏನ್ ಹೇಳ್ತಾರೆ, ಅವ್ರ ಇನ್ಪುಟ್ಸ್ ನ ತಗೊಳ್ಳೋಣ. ಹೈಪರ್ ಹರಿ ಅವರೇ, ನೀವೇನ್ ಹೇಳ್ತೀರಾ? ಈ ಸ್ಟುಡಿಯೋಗೆ ದೇವರ ಅಪ್ಪ ಇದು ಭಕ್ತಿ ಅಂದ್ರೆ ಬರ್ಲಿಕ್ಕೆ ಕೊಟ್ಟ ನೋಡಿ ಕೃಪೆಗೆ ಸ್ತೋತ್ರ. ನೋಡು, ಭಕ್ತಿ ನೋಡು. ನಾನು ಯಾವಾಗ್ಲೂ ಬೈಬಲ್ ಓದ್ತಾ ಇರ್ತೀನಿ. ಯಾವಾಗ್ಲೂ ಯಾವಾಗ್ಲೂ ಅದು ಯೂತ್ಸ್ ಅಂದ್ರೆ ಯಾವಾಗ್ಲೂ ಬೈಬಲ್ ಓದ್ತಾರೆ. ನಾನು ಅಂಕಲ್ ಮಳೆ ಯಾವ್ದ್ರಲ್ಲಿ ಬಿಸಿಲು ಓದ್ತಾನೆ ಕೇಳು ಅಂಕಲ್. ಯಾವ್ದ್ರಲ್ಲಿ ಓದ್ತಾನೆ ಕೇಳು ಅಂಕಲ್. ಅವ್ರ ಹತ್ರ ಬೈಬಲ್ ಇಲ್ಲ ಅಂಕಲ್, ಬೈಬಲ್ ಇಲ್ಲ. ಬೈಬಲ್ ಇಲ್ಲ. ನನ್ನ ಹತ್ರ ಬೈಬಲ್ ಇಲ್ವಾ? ಹಾ. ನನ್ನ ಹತ್ರ ಬೈಬಲ್ ಅಲ್ಲ, ಇಲ್ಲ. ಕುತ್ಕೊಳ್ಳಿ. ನನ್ನ ಹತ್ರ ಬೈಬಲ್ ಇಲ್ಲ. ಅವ್ನಿಗೆ ಏನ್ ಗೊತ್ತು? ಅವ್ನಿಗೆ ಏನ್ ಗೊತ್ತು? ಆಯ್ತು ಕುತ್ಕೊಳ್ಳಿ. ನನ್ನ ಹತ್ರ ಬೈಬಲ್ ಇಲ್ವಾ? ನನ್ನ ಹತ್ರ ಹೈಪರ್ ಅವರೇ, ನೀವು ಹೈಪರ್ ಆಗ್ಬಿಡಿ ದಯವಿಟ್ಟು. ಎಷ್ಟು ವರ್ಷ ಆಯ್ತು ಮಾತಾಡೋಣ. ಸಿಬಿ ಎಸ್ಬಿ ಎಲ್ಲ ಬೈಬಲ್ ಐತೆ ನನ್ನ ಹತ್ರ. ಎಷ್ಟು ಆರ್ಸಿಬಿ ಎಲ್ಲ ವರ್ಷ ಐತೆ. ಅಲ್ಲ, ಅವ್ನ ನೋಡಿ ನಾನು ಸಮಾಧಾನ JCB, RCB ಇದೆಲ್ಲ ಯಾವ ವರ್ಷ ನಮ್ಗೆ ಅರ್ಥ ಆಯ್ತಲ್ಲ. ನಾನು ಹೇಳ್ತೀನಿ. ನಾನು ಮುಂಚೆ ಇದ್ರ ಒಂದು ಡಿಬೇಟ್ ನ ನೋಡಿದ್ದೆ. ಅವ್ರು ಹೇಳಿದ್ರು, ನೀವ್ ಎಲ್ಲಾ ಜಾಗದಲ್ಲಿ ಹೋಗಿ ಬೈಬಲ್ ಓದ್ಬೇಕು. ಕತ್ಲಲ್ಲಿ, ಬಾತ್ರೂಮ್ ಅಲ್ಲಿ, ಕತ್ಲಲ್ಲಿ ಓದ್ತೀರಾ? ಕತ್ಲಲ್ಲಿ ಓದ್ತಾರಂತೆ ಅವರು. ಓದ್ಬೇಕು ಅಂದ್ರೆ ಅವರು 80,000 ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಕತ್ಲಲ್ಲೂ ಬೈಬಲ್ ಓದೋ ಅವಕಾಶ ಕೊಡ್ತೀನಿ ಅಂತ ಅವ್ರು ನಂಗೆ ಹೇಳೋರೆ. ನನಗೆ ಗೊತ್ತು ಅವ್ನ್ಗೆ ಯಾಕದು. ಯಾರು ಹೇಳಿದ್ ಇಷ್ಟಕ್ಕೂ ನಿಮ್ಗೆ 80,000 ಇನ್ವೆಸ್ಟ್ ನಾನು ಮಾಡಿ ಹೇಳ್ತೀನಿ ಅದನ್ನ ಆಮೇಲೆ ಹೇಳ್ತೀನಿ. ಇವತ್ತು ನೀವು ಅವನ್ನ ಕರೆಸ್ತೀನಿ ಅಂತಷ್ಟಕ್ಕೆ ಮಾತ್ರ ನಾವು ಮುಂದೆ. ಅದು ನಮ್ಮ ಆಂಧ್ರ ಪ್ರದೇಶದಿಂದ ನನ್ನ ಈ ಕಡೆಗೆ ಪಂಪಿಚಾರು. ಇಲ್ಲ ಅಂದ್ರೆ ನಾನು ಬರ್ತಾ ಇರ್ಲಿಲ್ಲ. ನೋಡಿ, ಅವನಿಗೋಸ್ಕರ ರೆಡಿ ಮಾಡಿ. ಅಯ್ಯೋ ದಯವಿಟ್ಟು ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಕುತ್ಕೊಳ್ಳಿ. ಇಲ್ಲ ಅಂದಿದ್ರೆ ಸಂಘರ್ಷಣೆಗೆ ಒಳಗಾಗ್ಬಿಡಿ. ಶಾಂತತೆಯಿಂದ ವರ್ತಿಸಿ ದಯವಿಟ್ಟು. ನಾನು ಬರ್ತಾ ಇರ್ಲಿಲ್ಲ. ಹೈಪರ್ ಅವರೇ ದಯವಿಟ್ಟು ಇಲ್ಲಿ ಏನ್ ಗೊತ್ತಾ, ಚಾಕು ಎಲ್ಲ ಬೇಡ ದಯವಿಟ್ಟು ಅಲ್ಲೇ ಇಡಿ. ನಾವು ಬೇರೆ ತರ ಡೀಲ್ ಮಾಡೋಣ, ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ. ಸಮಾಧಾನದಿಂದ ಮಾತಾಡಕ್ಕೆ ಈ ಕಡೆ ಕೊಚ್ಚೇನು. ಆಯ್ತು ಸಮಾಧಾನದಿಂದ ಬಂದಿರೋದಕ್ಕೆ ಚಾಕು ತಂದಿದ್ದೀರಾ ನನಗೆ ಗೊತ್ತು. ನನ್ನ ಹತ್ರ ಅವನ್ ಮಾತು ಬೇಡ. ನನಗೆಲ್ಲ ತೊಂದರೆ ಕೊಡ್ತೀನಿ. ಈಗ ಹೇಳ್ತೀನಿ ಕೇಳಿ, ಅವ್ನು ಏನ್ ತೊಂದರೆ ಕೊಡ್ತಾ ಇದ್ದಾನೆ, ನೀವು ಬೈಬಲ್ ಓದುವಾಗ ಏನ್ ಸಮಸ್ಯೆ ಆಗ್ತಿದೆ ಅದೇ ನಾನು ಓದ್ತಾ ಇರ್ತೀನಿ. ಸಡನ್ ಆಗಿ ಬಂದ್ಬಿಡುತ್ತೆ.
ಏನ್ ಬಂದ್ಬಿಡುತ್ತೆ? ಸಡನ್ ಆಗಿ ಬಂದ್ಬಿಡುತ್ತೆ. ಏನ್ ಕೇಳು ಅಂಕಲ್, ಯಾವ್ದ್ರಲ್ಲಿ ಓದ್ತೀನಿ ಕೇಳು ಅಂಕಲ್. ಸಡನ್ ಆಗಿ ಏನ್ ಬರುತ್ತೆ? ಅಡ್ವರ್ಟೈಸ್ಗಳು. ಅಡ್ವರ್ಟೈಸ್ಮೆಂಟ್. ಅಂತ ನೀವ್ ಬೇಡ. ಬ್ಯಾಡ. ಅಲ್ಲ ಒಂದ್ ನಿಮಿಷ ಕೂತ್ಕೊಳ್ಳಿ. ಬೈಬಲ್ ಓದುವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತಾ? ಬೈಬಲ್ ಬರ್ಬಾರ್ದು ಅದು ನಮ್ಗೆ. ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಯಾವ್ದ್ರಲ್ಲಿ ಓದ್ತೀನಿ ಕೇಳು ಅಂಕಲ್. ಬ್ರದರ್, ನೀವು ಯಾವ್ದ್ರಲ್ಲಿ ಬೈಬಲ್ ಓದ್ತೀರಾ? ನಾನ್ ಬೈಬಲ್ ಓದ್ತೀನಿ ಬ್ರದರ್. ಅದೇ ಯಾವ್ದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಹೆಂಗ್ ಬರುತ್ತೆ ಬೈಬಲ್ ಅಲ್ಲಿ? ನಂಗೆ ಅರ್ಥ ಆಗ್ತಿಲ್ಲ. ನಾನು ಮೊಬೈಲ್ ಅಲ್ಲಿ ಬೈಬಲ್ ಓದುವಾಗ ಚಕ್ಕಂತ ಬಂದ್ಬಿಡುತ್ತೆ. ಅದ್ ಯಾಕೆ ಬರುತ್ತೆ ಕೇಳಿ ಅವ್ನ. ಬ್ರದರ್, ಮೊಬೈಲ್ ಅಲ್ಲಿ ಬೈಬಲ್ ಓದ್ತಿದ್ದೀರಾ? ನಾನು ಒಂದು ಡಿಬೇಟ್ ಅಲ್ಲಿ ನೋಡಿದೆ, ಅವರು ವಾದ ಮಾಡಿ ಗೆದ್ರು ಮೊಬೈಲ್ ಅಲ್ಲಿ ಬೈಬಲ್ ಓದ್ಬೇಕು ಅಂತ. ಅಲ್ಲ, ನೀವು ಕತ್ಲೆಯಲ್ಲಿ ಬೈಬಲ್ ಓದ್ತೀನಿ ಅಂದ್ರೆ ನಂಗೆ ಅರ್ಥ ಆಗಿಲ್ಲ ಬ್ರದರ್. ಆಮೇಲೆ ಬಾತ್ರೂಮ್ ಅಲ್ಲೂ ಬೈಬಲ್ ಓದ್ತೀನಿ ಅಂದ್ರಲ್ಲ, ಅವಾಗ ನನ್ಗೆ ಬೈಬಲ್ ಅಂದ್ರೆ ತುಂಬಾ ಇಷ್ಟ. ನಾ ಎಲ್ಲಾ ಕಡೆ ಓದ್ಬೇಕು ಬ್ರದರ್. ನಾನು ಬೈಬಲ್ ತುಂಬಾ ಓದ್ಬೇಕು ನಾನು. ಅಲ್ಲ, ನೀನ್ ಯಾಕೆ ಮೊಬೈಲ್ ಅಲ್ಲಿ ಬೈಬಲ್ ಓದ್ತಿದ್ರು? ನೀನ್ ಯಾಕೋ ಮೊಬೈಲ್ ಅಲ್ಲಿ ಹೋಗಿ ಟಾರ್ಚರ್ ಕೊಡ್ತೀಯ ಅವ್ರಿಗೆ? ನಾನು ಬರೋದೇ ಮೊಬೈಲ್ ಅಲ್ಲಿ ಆಂಕರು. ಇವನ್ ಬರೋದೇ ಮೊಬೈಲ್ ಇಂದ. ನಾನು ಬೈಬಲ್ ಅಲ್ಲಿ ಓದೋದು ತಪ್ಪು ಅಂತ ನೀವ್ ಹೇಳ್ತಿದ್ದೀರಾ? ಅಲ್ಲ ಬ್ರದರ್, ಬೈಬಲ್ಲೇ, ಮೊಬೈಲ್. ಈಗ ನೀವು ಬೈಬಲ್ ಅಲ್ಲಿ ಓದುವಾಗ ಅಡ್ವರ್ಟೈಸ್ಮೆಂಟ್ ಬರೋ ಚಾನ್ಸಸ್ ಐತಾ? ಬರಲ್ಲ ತಾನೆ. ಆಯ್ತು, ಅಡ್ವರ್ಟೈಸ್ಮೆಂಟ್ ಬಂದ್ರು ನೀವ್ ಅದಂಗ್ ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ, ನೀವ್ ಅದಂಗ್ ಟಚ್ ಮಾಡ್ತಿದ್ದೀರಾ ಅದನ್ನ? ಅದು ನಾನು ಬೇಡ ಅಂತ ಇರ್ತೀನಿ, ಆಟೋಮೆಟಿಕ್ ಓಪನ್ ಆಗ್ಬಿಡುತ್ತೆ. ಆಟೋಮೆಟಿಕ್ ಓಪನ್ ಆಗೋಯ್ತದೆ. ನಾ ಗೊತ್ತది ಈಡ ತೆಸ್ತಾಡು ನಾ ಗೊತ್ತು. ಅವ್ನು ಹೇಳ್ತಾನಲ್ಲ ನಾನು ಬರದೇ ಮೊಬೈಲ್ ಇಂದ ಅಂತ. ನನಗೆ ಬ್ರದರ್ ಸಾಕು ಬಿಡಿ, ಸಾಕು. ಹರೀಶ್ ಅವರೇ, ನಿಮ್ಮ ಹತ್ರ ಮತ್ತೆ ಬರ್ತೀನಿ. ಇಲ್ಲ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಒಂದ್ ನಿಮಿಷ ನಿಮ್ಮ ಹತ್ರ ಬರ್ತೀನಿ ಹರೀಶ್ ಅವರೇ. ದಯವಿಟ್ಟು ನೀವು ಮೊಬೈಲ್ ಅಲ್ಲಿ ಬೈಬಲ್ ಓದ್ತಾ ಇದ್ದೀರಾ ಅನ್ನೋಂತ ಆರೋಪ ಈ ಕಡೆಯಿಂದ ಬರ್ತಾ ಇದೆ. ಸರಿ, ಕೊನೆಯದಾಗಿ ನಾವು ಯೂತ್ಸ್ ಯಾಕೆ ಹಾಳಾಗೋಗ್ತಾ ಇದಾರೆ ಈ ನನ್ ಮಗನಿಂದ ಅಂತ ಕೊನೆಯದಾಗಿ ಈ ಆದಿವಾಸಿ ಆಕರ್ಷ್ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಆದಿವಾಸಿ ಆಕರ್ಷ್ ಅವರೇ, ನಿಮ್ಮ ಪ್ರಕಾರ ಯಾಕೆ ಯೂತ್ಸ್ ಪದೇ ಪಾಪದಲ್ಲಿ ಬೀಳ್ತಾ ಇದ್ದಾರೆ? ಸರ್, ನಾನು ಪರ್ಸನಲ್ ಆಗಿ ಹೇಳ್ತೀನಿ. ಪರ್ಸನಲ್ ಆಗಿ ಹೇಳಕ್ಕೆ ಆದಿವಾಸಿ ಏರ್ ಆಯ್ತು ಅಡ್ವರ್ಟೈಸ್ಮೆಂಟ್ ಇಲ್ಲ ಸರ್, ಇದು ತುಂಬಾ ಪರ್ಸನಲ್. ಆಯ್ತು, ತುಂಬಾ ಪರ್ಸನಲ್. ಹೇಳಿ. ನನಗೆ ಮನೆಯಲ್ಲೇ ಒಂದು ರೂಮ್ ಉಂಟು, ಪರ್ಸನಲ್ ರೂಮ್ ಉಂಟು. ಪರ್ಸನಲ್ ರೂಮ್, ಓಕೆ. ಪರ್ಸನಲ್ ಬೈಬಲ್ ಉಂಟು. ಪರ್ಸನಲ್ ಬೈಬಲ್, ವೆರಿ ಗುಡ್. ಯೂತ್ಸ್ ಪ್ರತಿಯೊಬ್ರು ಪರ್ಸನಲ್ ಬೈಬಲ್ ಇಟ್ಕೊಂಡಿರ್ಬೇಕು. ಇವನ್ ತರ ಪರ್ಸನಲ್ ರೂಮ್ ಇದ್ರು ಒಳ್ಳೇದೇ. ಪ್ರಾರ್ಥನೆ ಮಾಡಿ. ಓಕೆ. ನಾನು ಪರ್ಸನಲ್ ಆಗಿ ಒಬ್ಬನೇ ಇರ್ತೀನಿ ರೂಮಲ್ಲಿ. ಹೇಳಿ. ನಾನು ಬೆಳಿಗ್ಗೆ ಒಂದು ಅಲಾರಾಮ್, ಮಧ್ಯಾಹ್ನ ಒಂದು ಅಲಾರಾಮ್, ಸಂಜೆ ಒಂದು ಅಲಾರಾಮ್, ನೈಟ್ ಒಂದು ಅಲಾರಾಮ್. ಏನ್ ಮಾಡ್ತೀನಿ ಕೇಳು ಅಂಕರು. ಅಲ್ಲ, ಅಷ್ಟೊಂದು ಅವನು ಪರ್ಸನಲ್ ಆಗಿ ನಂಗೆ ಡಿಸ್ಟರ್ಬ್ ಮಾಡ್ತಿದ್ದ. ಅಲ್ಲ, ಅವ್ನ್ ಡಿಸ್ಟರ್ಬ್ ಮಾಡ್ತಾನೆ, ನೀವ್ ಯಾಕೆ 3-4 ಅಲಾರಾಮ್ ಇಟ್ಕೊಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಸರ್, ನಾನು ಬೈಬಲ್ ಓದ್ಬೇಕಲ್ಲ. ಓದಿ. ಅಲಾರಾಮ್ ಇಟ್ಕೊಂಡು ಬೈಬಲ್ ಓದ್ತಿದ್ರಾ? ಇಲ್ಲ ಸರ್, ಓದಲ್ಲ ಅಂಕರ್ ಅವನು ಬೈಬಲ್ ನ. ಸರ್, ಇವನು ಓದಲ್ಲ ಅಂತಲ್ಲ. ನಾನು ಪರ್ಸನಲ್ ಆಗಿ ಹೇಳ್ತಾ ಇದೀನಿ, ಅವನು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಈಗ ಡಿಸ್ಟರ್ಬ್ ಮಾಡೋದಿರ್ಲಿ. ಆದಿವಾಸಿ ಆಕರ್ಷವ್ರೆ, ಏನ್ ಸಮಸ್ಯೆ ಆಯ್ತಿದೆ ಅದೇ ಹೇಳಿ. ಏನ್ ಡಿಸ್ಟರ್ಬ್ ಆಗ್ತಿದೆ ಅದೇ ಹೇಳಿ. ಫಸ್ಟ್ ಹೇಳ್ತೇನೆ ಕೇಳಿ, ನಾನು ಪರ್ಸನಲ್ ಆಗಿ ಹೇಳ್ತೀನಿ ಕೇಳಿ. ನಾನು ಬೆಳಿಗ್ಗೆ ಎದ್ದು ಅಲಾರಾಮ್ ಆನ್ ಆಗ್ತದೆ ಬೆಳಿಗ್ಗೆ. ಎದ್ದು ಬೈಬಲ್ ಹಿಡ್ಕೊಳ್ತೀನಿ ಸರ್. ಹಿಡ್ಕೊಳ್ತೀರಾ? ಬೈಬಲ್ ಹಿಡ್ಕೊಂಡು ಓಪನ್ ಮಾಡ್ತೀನಿ ಓದ್ಲಿಕ್ಕೆ. ಅಷ್ಟೇ ಸರ್, ಅಷ್ಟು. ಅಲ್ಲಿ ಫುಲ್ ಆಗಿರ್ತದೆ ಸರ್, ಫುಲ್ ಆಗಿರ್ತದೆ. ಕಣ್ಣು ಬಿಟ್ಟು ನೋಡಿದ್ರೆ ಫುಲ್ ಆಗಿರ್ತದೆ. ಏನೋ ಫುಲ್ ಆಗಿರ್ತದೆ. ಈ ಪಾರ್ಟಿ ಜೊಲ್ಲು ಆಂಕರು. ಅವನ ಪರ್ಸನಲ್ ಕುತ್ಕೊಳ್ಳಿ. ಅವ್ನು ಹೇಳ್ತಾ ಇದ್ದಾನೆ ಜೊಲ್ ಸೂಸ್ಕೊಂಡು ನೀವು ಮಲ್ಕೊಂಡಿರ್ತೀರಾ ಅಂತ ಹೇಳ್ತಾನೆ. ಅದು ನಿಜನಾ ತಪ್ಪ? ಅದ್ ಹೇಳಿ ನನಗೆ ಸರ್. ಅದು ನನ್ನ ಪರ್ಸನಲ್ ಇಲ್ಲಿ ಮಾತಾಡೋ. ಪರ್ಸನಲ್ ಅಲ್ಲ. ಇವಾಗ ಇವನೇನ್ ಪಬ್ಲಿಕ್ ಮುಂದೆ ನಂದು ಪರ್ಸನಲ್ ಮಾತಾಡೋ. ಬೈಬಲ್ ಓದ್ತೀನಿ, ಜೊಲ್ ಸೂಸ್ಕೊಂಡು ಮಲ್ಕೊಂಡಿರ್ತಾರೆ ಅಂತ. ನೀವೆಲ್ಲ ಸೇರ್ಕೊಂಡು ಇವನ್ಗಳೇ ಆಗ್ಬಿಟ್ಟು ನೀವೇ ಕಚ್ಚಾಡ್ಕೊಂಡಿದ್ದೀರ. ಒಂದ್ ನಿಮಿಷ ಆದಿವಾಸಿ ಆಕರ್ಷ, ಒಂದ್ ನಿಮಿಷ ನಿಮ್ಮ ಹತ್ರ ಬರ್ತೀನಿ. ಗ್ಯಾಂಗ್ಸ್ಟರ್ ಅವ್ರೆ, ಒಂದ್ ನಿಮಿಷ ನಿಮ್ಮ ಹತ್ರ ಬರ್ತೀನಿ. ಆಯ್ತು, ಒಂದ್ ನಿಮಿಷ. ಈಗ ನೀವು ಬೈಬಲ್ ಓದ್ತೀರಾ ಓದಲ್ವಾ ಅದನ್ನ ಸ್ಪಷ್ಟವಾಗಿ ಹೇಳಿ. ಸರ್, ನಾನು ಹೇಳಿದ್ದೀನಿ 4 ಅಲಾರಾಮ್ ಡೈಲಿ. ಅಲ್ಲ, 4 ಅಲಾರಾಮ್ ಓಕೆ ಇಟ್ಕೊಳ್ತೀರಾ, ಬರುತ್ತೆ. ನೀವು ಬೈಬಲ್ ಓದ್ತೀರಾ? ಓದ್ತೀನಿ ಸರ್. ನಾನು ಫಸ್ಟ್ ಕಣ್ಣು ಬಿಟ್ಟಿದ ತಕ್ಷಣ ಫಸ್ಟ್ ತಗೊಳ್ಳೋದು ಬೈಬಲ್. ವೆರಿ ಗುಡ್. ಆಮೇಲೆ ಬೈಬಲ್ ಓಪನ್ ಮಾಡಿ ರೀಡ್ ಮಾಡ್ತಾನೆ, ಸ್ಟಾರ್ಟ್ ಮಾಡ್ತಾನೆ ನಾನು. ಆಮೇಲೆ ಕಣ್ಣು ಬಿಟ್ಟು ನೋಡಿದ್ರೆ ಸರ್, ಎಲ್ಲದಕ್ಕೂ ಅವನೇ ಸರ್ ಕಾರಣ. ಅವನ
ಯಾಕೆ ಈ 4 ಜನಕ್ಕೂ ಈ ತರ ಮಾಡ್ತಿದ್ಯಾ ನೀನು ಅಯೋಗ್ಯ ಅಂಧಕಾರ? ಆಂಕರು ಅವರು ಪ್ರಾರ್ಥನೆ ಮಾಡಿದ್ರೆ ವಾಕ್ಯ ಹೇಳಿದ್ರೆ ವಾಕ್ಯ ಎಲ್ಲ ಓದೋದಾದ್ರೆ ನಾನು ಬರಕ್ ಆಗತ್ತಾ ಆಂಕರು? ಅದು ವ್ಯಾಲಿಡ್ ಕ್ವಶನ್. ಇವನ್ ಏನ್ ಹೇಳ್ತಾನೆ ಅಂದ್ರೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ, ನೀವು ವಾಕ್ಯ ಓದ್ತಾ ಇಲ್ಲ, ಅದಕ್ಕೆ ನಾನ್ ಬರ್ತಾ ಇದ್ದೀನಿ. ನಾನು ವಾಕ್ಯ ಓದ್ತಾ ಇಲ್ವಾ? ನಾನು ವಾಕ್ಯ ಓದ್ತಾ ಇಲ್ಲ. ದಯವಿಟ್ಟು ಕುತ್ಕೊಳ್ಳಿ ಬ್ರದರ್, ನಿಮ್ ವಾಕ್ಯ ನೋಡ್ದೆ ಕುತ್ಕೊಳ್ಳಿ. ಡೈಲಿ ಬೈಬಲ್ ಓದ್ತಿದ್ದಾರೆ. ಆಯ್ತರವ್ರೆ, ದಯವಿಟ್ಟು ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ, ದಯವಿಟ್ಟು ಕುತ್ಕೊಳ್ಳಿ. ನೀವು ಎಷ್ಟ್ರ ಮಟ್ಟಿಗೆ ವಾಕ್ಯ ಓದಿದ್ದೀರಾ ಅನ್ನೋದನ್ನ ನಾವು ಈಗಾಗ್ಲೇ ಜನ ಎಲ್ಲ ನೋಡಿದ್ದಾರೆ, ನಾವು ನೋಡಿದೀವಿ. ನೀವು ಯಾವ ಲೆವೆಲ್ ವಾಕ್ಯ ಓದ್ತೀರಾ ಅಂತ. ನೀವು ಬಾತ್ರೂಮ್ ಅಲ್ಲಿ ಆಯ್ತು ನೀವು ಬಾತ್ರೂಮ್ ಅಲ್ಲೂ ವಾಕ್ಯ ಓದ್ತೀರಾ ಅಂತ ನಮ್ಗೆ ಗೊತ್ತಾಗಿದೆ. ದಯವಿಟ್ಟು ಸಮಾಧಾನವಾಗಿರಿ ದಯವಿಟ್ಟು. ಈಗ ಒಂದ್ ಕೆಲಸ ಮಾಡೋಣ, ಇವ್ರ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ನಮ್ಗೆ ಸುಮ್ಮನೆ ತಲೆ ಕೆಟ್ಟೋಗ್ತಾ ಇದೆ. ಇವ್ರು ಹೇಳ್ತಾರೆ ವಾಕ್ಯ ಓದಲ್ಲ, ಪ್ರಾರ್ಥನೆ ಮಾಡಲ್ಲ. ಇವನು ಹೇಳ್ತಾನೆ ನಾನು ಬರೋದೇ ಮೊಬೈಲಿಂದ, ನನಗೆ ಅವ್ರು ತೊಂದರೆ ಕೊಡೋದೇ ನನ್ನ ಕೆಲಸ ಅಂತ ಹೇಳ್ತಾನೆ. ಇದಕ್ಕೆ ಪರಿಹಾರ ಆದ್ರೂ ಏನು ಅಂತ ನಾವು ತಿಳ್ಕೊಳ್ಳೋದಕ್ಕೆ ನಾವು ಅಲ್ಟಿಮೇಟ್ಲಿ ಒಬ್ಬ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಅವ್ರು ಬೇರೆ ಯಾರು ಅಲ್ಲ, ಅವ್ರು ಯೇಸು ಸ್ವಾಮಿನೇ. ಅವರು ಲೈವ್ ಅಲ್ಲಿ ನೋಡ್ತಾ ಇರ್ಬೋದು ಇವಾಗ. ಜೀಸಸ್ ಏನಾದ್ರು ಲೈವ್ ಒಂದ್ ನಿಮಿಷ ಜೀಸಸ್ ಫೋನ್ ಮಾಡ್ತಾ ಇದಾರೆ, ಒಂದ್ ನಿಮಿಷ ಜೀಸಸ್ ಅವರೇ ಫೋನ್ ಮಾಡ್ತಾ ಇದಾರೆ, ಒಂದ್ ನಿಮಿಷ ಸೈಲೆಂಟ್ ಆಗಿ. ಜೀಸಸ್ ಅವರೇ ಫೋನ್ ಮಾಡ್ತಾ ಇದ್ದೀನಿ ನೋಡೋಣ. ಹಲೋ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್. ನಿಮ್ಗೆ ಪ್ರೈಸ್ ಲಾರ್ಡ್ ಹೇಳಂಗಿಲ್ವಾ? ಓಕೆ ಥ್ಯಾಂಕ್ ಯು ಜೀಸಸ್. ಓಕೆ ಹಾ ಹೇಳಿ. ನನ್ನ ಹೆಸರು ಒಂದ್ ನಿಮಿಷ ರೀ. ಇದಕ್ಕೆಲ್ಲ ಏನ್ ಪರಿಹಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾ ಹೇಳಿ ಜೀಸಸ್. ಓಕೆ ಡಮಿ ಬಿಸಾಪ. ಓಕೆ ಹಾ ಓಕೆ ಜೀಸಸ್. ಹಾ ಥ್ಯಾಂಕ್ ಯು ಜೀಸಸ್. ನಮ್ಗೆ ಇದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಗೊತ್ತಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಜೀಸಸ್. ಓಕೆ ಥ್ಯಾಂಕ್ ಯು ಜೀಸಸ್. ಯಾಕೆ ಬೇರೆ ಏನೇ ಪ್ರಾಬ್ಲಮ್ ಬಂದ್ರು ನಾವು ನಿಮ್ ಮತ್ತೆ ಫೋನ್ ಮಾಡ್ತೀವಿ ಜೀಸಸ್. ಥ್ಯಾಂಕ್ ಯು ನಿಮ್ಮೆಲ್ಲರ ಬಗ್ಗೆ ಆಯ್ತು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಈ ಸಮಸ್ಯೆಗೆ ಫೈನಲಿ ಪರಿಷ್ಕಾರ ಗೊತ್ತಾಗಿದೆ. ಜೀಸಸ್ ಖುದ್ದಾಗಿ ಲೈವ್ ನೋಡ್ತಾ ಇದ್ದಾರೆ. ಅವ್ರು ಫೋನ್ ಮಾಡಿದ್ರು ನಿಮಗೆ ನೀವು ಹಾದು ಹೋಗ್ತಾ ಇರುವಂತ ಸಮಸ್ಯೆಗೆ ಪರಿಹಾರ ಏನು ಅಂತ ಇವಾಗ ಜಸ್ಟ್ ನಮ್ಗೆ ಜೀಸಸ್ ತಿಳಿಸ್ಕೊಟ್ಟಿದ್ದಾರೆ. ಸರಿ ಓಕೆ, ಜೀಸಸ್ ಏನ್ ಹೇಳಿದ್ರು ಫೋನಲ್ಲಿ ಅಂತ ನಾವ್ ಇವಾಗ ತಿಳ್ಕೊಳ್ಳೋದಕ್ಕಿಂತ ಒಂದು ಚಿಕ್ಕ ಸಣ್ಣ ಬ್ರೇಕ್ ತಗೊಳ್ಳೋಣ. ಆ ಬ್ರೇಕ್ ಆದ ನಂತರ ನಾವು ಜೀಸಸ್ ಕ್ರೈಸ್ಟ್ ಏನು ಮಾತಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಒಂದ್ ನಿಮಿಷ ಕುತ್ಕೊಳ್ಳಿ. ಈಗಲೇ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಇಸ್ರೇಲ್, ಕುತ್ಕೊಳ್ಳಿ ಯಂಗ್ಸ್ಟರ್ ಅವರೇ ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ. ಹೊಸ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇವಾಗ ತಾನೇ ಇಸ್ರಾಯೇಲ್ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಯೆಹೋಶುವ ಮತ್ತೆ ಮೋಶೆ ಇಬ್ರು ಕೂಡ ಇಸ್ರಾಯೇಲ್ ಪರವಾಗಿ ಯುದ್ಧ ಮಾಡ್ತಾ ಇದ್ದಾರಂತೆ. ನಮ್ಮ ರಿಪೋರ್ಟರ್ ರಾಘು ಅವರು ಅಲ್ಲಿದ್ದಾರೆ. ರಿಪೋರ್ಟರ್ ರಾಘು ಅವ್ರನ್ನ ಲೈನ್ ತಗೊಳ್ಳೋಣ. ರಿಪೋರ್ಟರ್ ರಾಘು ಅವರೇ, ಈಗ ಇಸ್ರಾಯೇಲ್ ಅಲ್ಲಿ ಸದ್ಯದ ಪರಿಸ್ಥಿತಿ ಏನು, ಯಾವ ರೀತಿ ಯುದ್ಧ ನಡೀತಾ ಇದೆ ಆ ಜಾಗದಲ್ಲಿ? ಮೋಶೆ ಮತ್ತು ಯೆಹೋಶುವ ಅವರು ಯಾವ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸ್ಟುಡಿಯೋದಲ್ಲಿ ನಮ್ ಜೊತೆಗೆ ಎಲ್ಲರೂ ಇದ್ದಾರೆ. ನೀವು ಇಸ್ರಾಯೇಲ್ ಇಂದ ನಮ್ ಜೊತೆಗೆ ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಸದ್ಯದ ಪರಿಸ್ಥಿತಿಗಳಾದ್ರೂ ಏನು? ಕೊಲಿಕ್ ಈಗ ನಾನು ಆಕ್ಚುಲಿ ಇಸ್ರೇಲ್ ಇದ್ದೀನಿ. ಇಸ್ರೇಲ್ ಯುದ್ಧಗಳು ನಡೀತಾ ಇದೆ. ಯುದ್ಧಗಳು ನಡೆಯೋ ಜಾಗದಲ್ಲಿ ನಿಂತ್ಕೊಳಕ್ ಆಗ್ತಾ ನಾನು ಸೈಡಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಕೊಲಿಕ್ ಈಗ ನೋಡಿ, ಮೋಶೆ ಅವರು ಬೆಟ್ಟದಲ್ಲಿ ನಿಂತಿದ್ದಾರೆ. 2 ಕೈನ ಎತ್ತಿ ಇಟ್ಕೊಂಡಿರ್ಬೇಕಾದ್ರೆ ಇಲ್ಲಿ ಇಸ್ರೇಲ್ ಜನರು ಗೆಲ್ತಾ ಇದ್ದಾರೆ. ಮೋಶೆ ಅವರು ಕೈ ಸೋತು ಕೆಳಗಡೆ ಬಿಡ್ಬೇಕಾದ್ರೆ ಇಸ್ರೇಲ್ ಸೋಲ್ತಾ ಇದ್ದಾರೆ. ಇಲ್ಲಿ ಯೆಹೋಶುವ ಬೇರೆ ಯುದ್ಧನ ನಡೆಸ್ತಾ ಇದ್ದಾರೆ. ಅವ್ರ ಕೈಲಿ ಆಗ್ತಾ ಇಲ್ಲ. ಆದ್ರೆ ಮೋಶೆ ಮಾತ್ರ ಕೈ ಎತ್ತುವಾಗ ಒಂದು ಜಯವನ್ನ ನೋಡ್ತಾ ಇದ್ದೀವಿ. ಆದ್ರೆ ಮೋಶೆ ಕೈ ಕೆಳಗಡೆ ಬಿಡುವಾಗ ನಾವು ಸೋಲನ್ನ ಕಾಣ್ತಾ ಇದೀವಿ. ಈಗ ಯಾರು ಗೆಲ್ತಾರೆ ಅಂತ ನೋಡ್ಬೇಕಾಗಿದೆ. ಈಗ 2 ಕೈ ಎತ್ತೋದಕ್ಕೆ ಇಬ್ಬರನ್ನ ಕಳ್ಸಿಕೊಡ್ತಾ ಇದ್ದಾರೆ. ಇಬ್ರು ಹೋಗಿ ಅವರ ಸಪೋರ್ಟ್ಗೆ 2 ಕೈನ ಇಟ್ಕೊಂಡಿದ್ದಾರೆ. ಇವಾಗ ನಾವು ಜಯ ಕಾಣ್ತಾ ಇದೀವಿ. ಆದ್ರೆ ನೋಡಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನಾವು ನೋಡ್ಬೇಕಾಗಿದೆ. ಕ್ಯಾಮ್ರಾಮನ್ ಸಿದ್ದು ಜೊತೆ ರಾಘು. ಥ್ಯಾಂಕ್ ಯು ರಾಘು ಅವರೇ. ಓಕೆ, ವೆಲ್ಕಮ್ ಬ್ಯಾಕ್ ಟು ಸ್ಟುಡಿಯೋ. ನಮ್ಮ ರಾಘು ಅವರು ಇಸ್ರಾಯೇಲ್ ಇಂದ ಇವಾಗ ತಾನೇ ರಿಪೋರ್ಟ್ ಕೊಟ್ಟಿದ್ದಾರೆ. ಇಸ್ರಾಯೇಲ್ ಅಲ್ಲಿ ನಡೀತಾ ಇರುವಂತ ಯುದ್ಧ, ಮೋಶೆ ಮತ್ತು ಯೆಹೋಶುವ ಅವರು, ಮೋಶೆ ಅವ್ರ ಕೈ ಮೇಲೆ ಎತ್ತಿರುವಾಗ ಮಾತ್ರನೇ ಯುದ್ಧ ವಿನ್ ಆಗ್ತಾ ಇದ್ದಾರೆ. ಮೋಶೆ ಅವ್ರ ಕೈ ಕೆಳಗಿಳಿಸಿದ್ರೆ ಯುದ್ಧ ಸೋಲಾಗ್ತಾ ಇದೆ ಅಂತ ರಾಘು ಅವರು ಇವಾಗ ನಮ್ ಜೊತೆಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಹೊಸ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮ ಸಿದ್ದು ಅವರು ಬ್ಯಾಬಿಲೋನ್ ಪಟ್ಟಣಕ್ಕೆ ಹೋಗಿದ್ದಾರೆ. ಬ್ಯಾಬಿಲೋನ್ ಪಟ್ಟಣದಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರಿಗೆ
ಬೆಂಕಿಗೆ ಹಾಕ್ಬೇಕು ಅಂತ ಒಂದು ಬಿಲ್ ಪಾಸ್ ಮಾಡಿದಾರಂತೆ. ಅವರು ಬೇರೆ ಅನ್ಯ ದೇವತೆಗಳಿಗೆ ವಿಗ್ರಹಗಳಿಗೆ ಅಡ್ಡ ಬೀಳದೆ ಇರೋ ಕಾರಣ ಅವ್ರಿಗೆ ಬೆಂಕಿ ಹಾಕ್ಬೇಕು ಅಂತ ಬಿಲ್ ಪಾಸ್ ಆಗಿದೆ. ಅದ್ರ ಕುರಿತಾಗಿ ಮಾಹಿತಿ ಕೊಡ್ತಾರೆ ಸಿದ್ದು ಅವರೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಈಗ ಸದ್ಯ ಪರಿಸ್ಥಿತಿ ಏನಿದೆ ಬ್ಯಾಬಿಲೋನ್ ಅಲ್ಲಿ, ದಯವಿಟ್ಟು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಿದ್ದು ಅವರೇ. ಕೊಲಿಗ್ ಹೌದು ಕೊಲಿಗ್, ಇಲ್ಲಿ ಏನ್ ನಡೀತಿದೆ ಅಂತ ಅಂದ್ರೆ ಇಲ್ಲಿ ಶದ್ರಕ್ ಮೆಷಕ್ ಅಬೇದ್ನೆಗೋನ ಒಂದು ಬೆಂಕಿಗೆ ಹಾಕ್ಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಆದ್ರೆ ಅವರು ಇನ್ನೂ ಕೂಡ ಅವ್ರ ಮನಸ್ಸನ್ನ ಬದಲಾಯಿಸ್ಕೊಂಡಿಲ್ಲ. ಅವರು ಆ ವಿಗ್ರಹಕ್ಕೆ ವಿರುದ್ಧವಾಗಿ ನಾವು ನಮಸ್ಕಾರ ಮಾಡಲ್ಲ ಅಂತ ಹೇಳಿದ ಕಾರಣ ಈಗ ಬೆಂಕಿನ 7 ಪಟ್ಟು ಜಾಸ್ತಿ ಮಾಡಿ ಅಲ್ಲಿ ಅವ್ರ 3 ಜನನು ಹಾಕ್ಬೇಕು ಅಂತ ಇಲ್ಲಿ ನೆಬೂಕದ್ನೆಚ್ಚರ್ ರಾಜ ತೀರ್ಮಾನ ಮಾಡಾಗಿದೆ ಕೊಲಿಗ್. ಅದಕ್ಕಾಗಿ ಇವ್ರು 3 ಜನನ ಕರ್ಕೊಂಡ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಲ್ಲಿರುವಂತ ಬ್ಯಾಬಿಲೋನ್ ಜನರೆಲ್ಲ ಒಂದು ಗುಂಪಾದ್ರೆ ಇವ್ರು 3 ಜನನೇ ಒಂದು ಗುಂಪಾಗಿದ್ದಾರೆ. ನೋಡ್ಬೇಕು ಕೊಲಿಗ್, ಇವ್ರು ಹೀಗೆ ಇರ್ತಾರ ಅಥವಾ ಮನ್ಸು ಬದಲಾಯಿಸ್ಕೊತಾರ ಅಥವಾ ಇವ್ರು ನಂಬಿರುವಂತ ಇಸ್ರೇಲಿನ ದೇವರು ಇವ್ರನ್ನ ಕಾಪಾಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ ಕೊಲಿಗ್. ಇದು ಈ ಕ್ಷಣದ ಮಾಹಿತಿ ಕೊಲಿಗ್. ಮುಂದಿನ ವರದಿ ಏನ್ ಬರುತ್ತೆ ನಾನು ನಿರಂತರವಾಗಿ ನಿಮ್ಗೆ ತಿಳಿಸ್ತಾ ಇರ್ತೀವಿ. ಕ್ಯಾಮ್ರಾಮನ್ ರಾಘು ಜೊತೆ ಸಿದ್ದು. ಥ್ಯಾಂಕ್ ಯು ಸಿದ್ದು ಅವರೇ. ಸಿದ್ದು ಅವರು ಈಗ ಬಂದಂತ ಮಾಹಿತಿ ಏನಪ್ಪಾ ಅಂದ್ರೆ ಬ್ಯಾಬಿಲೋನ್ ಪಟ್ಟಣದಲ್ಲಿ ಶದ್ರಕ್ ಮೆಷಕ್ ಅಬೇದ್ನೆಗೋ ಅವರು ಬೆಂಕಿ ಒಳಗಡೆ ಹಾಕ್ಬೇಕು ಅಂತ ಒಂದು ಆದೇಶ ಹೊರಟಾಗ್ಲೂ ಕೂಡ ಅವರು ಭಯ ಪಡ್ದೇನೆ ನಂಬಿಕೆಯಿಂದ ನಮ್ ದೇವ್ರು ನಮ್ಮನ್ನ ಕಾಪಾಡ್ತಾರೆ ಅನ್ನುವಂತ ಯವನಸ್ಥರು. ಅಲ್ಲಿ ಅಂತ ಯವನಸ್ಥರನ್ನ ನೋಡಿದ್ರೆ ನಾವ್ ಇಲ್ಲಿ ನೋಡೋಣ. ಇವರು ಕೂಡ ಒಳ್ಳೆ ಯವನಸ್ತ್ರೆ ಅಂತ ಯೇಸು ಸ್ವಾಮಿ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ರು ನಮ್ಗೆ. ಓಕೆ ಸರಿ ಆಯ್ತು, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ದೇವರು ನನ್ನ ಬಗ್ಗೆ ಒಳ್ಳೇದೇ ಹೇಳ್ತಾರೆ. ಮೊದ್ಲು ನನ್ಗೆ ಹೇಳಿದ್ದಾರೆ ನಿಮ್ ಬಗ್ಗೆ ಒಳ್ಳೇದೇ ಹೇಳಿದ್ದಾರೆ. ನಾನು ತುಂಬಾ ಒಳ್ಳೆಯವ್ರು ನನ್ನ ಬಗ್ಗೆ. ಸರಿ ಓಕೆ. ಜೀಸಸ್ ನಾನು ಇವತ್ತು ಹೋಗಲ್ಲ. ನೀನ್ ಕೇಳಿಸ್ಕೊಂಡೆ ಹೋಗ್ಬೇಕು. ಯೇಸು ಸ್ವಾಮಿ ಏನ್ ಹೇಳಿದ್ರು ಅದು ಕೇಳಿಸ್ಕೊಂಡು ಹೋಗು, ಆಯ್ತಾ? ಓಕೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಜೀಸಸ್ ಕ್ರೈಸ್ಟ್ ಏನ್ ಹೇಳಿದ್ರು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳಕ್ ಹೋಗೋಣ. ಜೀಸಸ್ ಕ್ರೈಸ್ಟ್ ಈಗ ತಾನೇ ಫೋನ್ ಸೈಲೆಂಟ್ ಆಗಿದೆ, ದಯವಿಟ್ಟು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಜೀಸಸ್ ಕ್ರೈಸ್ಟ್ ಏನ್ ಹೇಳಿದ್ರು, ಯೌವನಸ್ಥರು ಪದೇ ಪದೇ ಪಾಪಕ್ಕೆ ಬೀಳ್ತಾ ಇರೋದಕ್ಕೆ ಕಾರಣ ಏನು ಅನ್ನೋಂಥ ವಿಷಯನ ಜೀಸಸ್ ಕ್ರೈಸ್ಟ್ ಫೋನ್ ಮಾಡಿ ಹೇಳಿದ್ರು. ಜೀಸಸ್ ಕ್ರೈಸ್ಟ್ ಅವ್ರು ಫಸ್ಟ್ನೇದಾಗಿ ಹೇಳ್ದಂತ ವಿಷಯ ಏನಪ್ಪಾ ಅಂದ್ರೆ, ಇವನೊಬ್ಬ ಡಮ್ಮಿ ಪೀಸು ಅಂತ ಹೇಳೋದು. ಇವನೊಬ್ಬ ಡಮ್ಮಿ ಪೀಸು, ಇವನ್ಗೆ ಯಾಕೆ ಎದುರ್ಕೊತಾ ಇದೀರಾ ಅಂತ ಅವ್ರು ಹೇಳ್ತಾ ಇದಾರೆ. ನಾವೆಲ್ಲರೂ ಡಮ್ಮಿ ಪೀಸ್ಗೆ ನಾವು ಎದುರ್ಕೊಳ್ತಾ ಇದೀವಿ. ಅವ್ನು ಹೇಳ್ದಂಗೆ ಮಾತಾಡ್ತಾ ಇದೀವಿ. ಅವನೇನ್ ಹೇಳ್ಕೊಡ್ತಾನೆ ಅದನ್ನ ನಾವು ಕೇಳ್ತಾ ಇದೀವಿ. ಜೀಸಸ್ ಕ್ರೈಸ್ಟ್ ಹೇಳಿದ್ರು, ಫಸ್ಟ್ ಆಫ್ ಆಲ್ ನಾವು ಡಮ್ಮಿ ಪೀಸ್ನ ಅವನ್ ಮಾತನ್ನ ಕೇಳಬಾರ್ದು ಅಂತ. ಓಕೆ, ಎರಡನೇದಾಗಿ ಜೀಸಸ್ ಕ್ರೈಸ್ಟ್ ಹೇಳಿದ್ರು, ನಾ ಆಲ್ರೆಡಿ ಎಲ್ಲಾನು ಗೆದ್ದಿದ್ದೀನಪ್ಪ, ಯು ಆರ್ ಮೋರ್ ದ್ಯಾನ್ ಕಾಂಕ್ರರ್ಸ್, ನೀವು ಜಯಶಾಲಿಗಳಿಗಿಂತ ಹೆಚ್ಚಿನವರು, ನೀವು ಸೋತೋದವ್ರಲ್ಲ ಅಂತ ಜೀಸಸ್ ಕ್ರೈಸ್ಟ್ ಹೇಳ್ತಾ ಇದ್ದಾರೆ. ಆಮೇಲೆ ಮೂರನೇದಾಗಿ ಹೇಳಿದ್ರು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ಬೆಳಕು ಕತ್ಲೆ ಜೊತೆಗೆ ಸಂಬಂಧ ಇಟ್ಕೊಳ್ಳಲ್ಲ. ಹೌದಾ? ಬೆಳಕು ಕತ್ಲೆ ಒಂದಾಗುತ್ತಾ? ಇವನ್ ಕತ್ಲೆ ಅಲ್ವಾ ಬ್ರದರ್? ಇವಾಗಾದ್ರೂ ಕತ್ಲೆಯಲ್ಲಿ ಮೊಬೈಲ್ ಓದ್ಬೇಡಿ, ಬೆಳಕಲ್ಲಿ ಓದಿ. ಓಕೆ, ಅದೇ ರೀತಿ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಮುಖ್ಯವಾಗಿ ಹೇಳಿದ್ದೇನಪ್ಪಾ ಅಂದ್ರೆ, ನಿಮ್ಮ ಕಣ್ಣು ನಿಮ್ಮ ದೇಹಕ್ಕೆ ಬೆಳಕಾಗಿರುತ್ತೆ. ನಿಮ್ ಕಣ್ಣೇನಾದ್ರೂ ಕತ್ಲೆ ಆಗ್ಬಿಟ್ರೆ ನಿಮ್ ದೇಹ ಪೂರ್ತಿ ಕತ್ಲೆ ಆಗ್ಬಿಡುತ್ತೆ. ನಿಮ್ ಕಣ್ ಮುಖಾಂತರನೇ ಈ ನನ್ನ ಮಗ ಎಂಟ್ರಿ ಆಗೋದು, ನಿಮ್ ಕಣ್ ಮುಖಾಂತರನೇ ಇವನು ನಿಮ್ಗೆ ಮಾತಾಡೋದು, ಕೇಳಿಸ್ಕೊಳ್ಳೋದು, ನಿಮ್ಗೆ ಡೈರೆಕ್ಟ್ ಮಾಡೋದು ಎಲ್ಲಾನು ಇವನು ಕಣ್ ಮುಖಾಂತರನೇ ಮಾಡ್ತಾನೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಕಣ್ಣನ್ನ ನೀವು ಕಾಪಾಡ್ಕೊಳ್ಬೇಕು, ನಿಮ್ ಕಣ್ಣು ಬೆಳಕಾಗಿರ್ಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾರೆ. ನಿಮ್ ಕಣ್ಣನ್ನ ಯೇಸು ಕ್ರಿಸ್ತನ ಮೇಲೆ ನಿಮ್ಮ ದೃಷ್ಟಿನ ಇಟ್ಟು ನೀವು ಮುಂದೆ ಓಡ್ಬೇಕು ಅಂತ ಯೇಸು ಸ್ವಾಮಿ ಹೇಳಿದ್ರು. ಅದೇ ರೀತಿಯಾಗಿ ಫ್ಲೀ ಫ್ರಮ್ ಸೆಕ್ಸುವಲ್ ಇಮ್ಮಾರಲಿಟೀಸ್ ಅಂತ ಹೇಳ್ತಾರೆ. ಲೈಂಗಿಕ ಪಾಪದಿಂದ ಓಡೋಗಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಇದೇ ಜಾಗದಲ್ಲಿ ನಮ್ಗೆ ಯೇಸು ಸ್ವಾಮಿ ಹೇಳಿದೇನಪ್ಪಾ ಅಂದ್ರೆ, ನೀವು ಇವನ್ ಜೊತೆ ವಾದ ಮಾಡ್ತಾ ನಿಂತ್ಕೊಳ್ಬೇಡಿ. ಲೈಂಗಿಕ ಪಾಪ ಇವನೇನಾದ್ರೂ ಪ್ರೇರೇಪಿಸಿದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಇವನ್ ಜೊತೆ ವಾದ ಮಾಡ್ಬೇಡಿ, ಇವನ್ ಜೊತೆ ಜಗಳ ಆಡ್ಕೊಂಡು ಕುತ್ಕೊಳ್ಳೋದೇ ಬೇಡ, ಒಟ್ಟೋಗ್ಬಿಡಿ. ಈ ಅಯೋಗ್ಯನ ಜೊತೆ ನಿಮ್ಗೇನ್ ಮಾತು ಅಲ್ವಾ? ನಿಮ್ಗೇನಾದ್ರೂ ಲೈಂಗಿಕವಾಗಿ ಇವನು ಶೋಧನೆಗಳನ್ನ ತಗೊಂಡ್ ಬಂದ್ರೆ ನೀವು ಆ ಜಾಗದಲ್ಲಿ ಇರ್ಲೇಬಿಡಿ, ಒಟ್ಟೋಗ್ಬಿಡಿ, ಯೇಸು ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ಬಿಡಿ ಅಂತ ಯೇಸು ಸ್ವಾಮಿ. ಇವಾಗಲ್ಲ, ಇವಾಗ ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ. ಆದಿವಾಸಿಯವರೇ ದಯವಿಟ್ಟು ಕುತ್ಕೊಳ್ಳಿ, ಕಂಪ್ಲೀಟ್ ಮಾಡೋಣ, ಪ್ರೋಗ್ರಾಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಓಕೆ, ಕೊನೆಯದಾಗಿ ನೀವು ಅಂಧಕಾರನ ರೆಸಿಸ್ಟ್ ಮಾಡಿ.
ರೆಸಿಸ್ಟ್ ದ ಡೆವಿಲ್ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ನೀವು ಇವನ್ನ ರೆಸಿಸ್ಟ್ ಮಾಡ್ಬೇಕು. ಇವನ್ ಏನೇ ಹೇಳ್ಕೊಟ್ರು, ಅಲ್ಲಿ ನೋಡು, ಆ ಹುಡುಗಿ ನೋಡು, ಈ ಹುಡುಗಿ ನೋಡು, ಆ ಪೋಸ್ಟರ್ ನೋಡು ಅಂತ ಹೇಳ್ಕೊಟ್ರು, ನೀವು ರೆಸಿಸ್ಟ್ ಮಾಡಬೇಕು. ಯೇಸು ಸ್ವಾಮಿ ನಿಮ್ ಬಗ್ಗೆ ಹೇಳಿದ್ರೆ ಅದೇ ರೀತಿಯಾಗಿ ಪರ್ಸನಲ್ ಆಗಿ ನಿಮ್ ಬಗ್ಗೆ ಅಲ್ಲ, ಇವ್ರ ಬಗ್ಗೆ ಬೇಡ ಸರ. ಗ್ಯಾಂಗ್ಸ್ಟರ್ ಅವ್ರ ಬಗ್ಗೆ ಜೀಸಸ್ ಏನ್ ಹೇಳಿದ್ರು ಅಂದ್ರೆ, ಇವನು ಅವ್ನ ಮಾತಿಗೆ ಕಿವಿ ಕೊಡ್ಲೇಬಾರ್ದು. ಅವ್ನ್ ಹೇಳ್ತಾನೆ ಅಲ್ಲೋಗ್ ಗುದ್ರುಸು, ಅವ್ನ್ ಗೋಡಿ ಇವನ್ ಗೋಡಿ ಅಂತ ಹೇಳುವಾಗ ಅವನ್ ಮಾತನ್ನ ನೀನ್ ಕೇಳ್ಬೇಡ. ನೀನು ಪವಿತ್ರಾತ್ಮನ್ ಮಾತನ್ನ ಕೇಳ್ಬೇಕು, ಯೇಸು ಸ್ವಾಮಿ ಮಾತನ್ನ ಕೇಳ್ಬೇಕು ಅಂತ ಯೇಸು ಸ್ವಾಮಿ ನಿಮ್ಗೆ ಹೇಳ್ತಾ ಇದಾರೆ. ಅದೇ ರೀತಿಯಾಗಿ ಸೈಲೆಂಟ್ ಸುನಿಲ್ ಅವ್ರಿಗೆ ಜೀಸಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ವೈಟ್ ಅಂಡ್ ವೈಟ್ ಹಾಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗ್ತಿರಲ್ಲ, ಅವಾಗ ನಿಮ್ಮ ಕಣ್ಣನ್ನ ಯೇಸು ಸ್ವಾಮಿ ಮೇಲೆ ಇಟ್ಕೊಳ್ಳಿ. ಆ ಪೋಸ್ಟರ್ ಮೇಲೆ, ಈ ಪೋಸ್ಟರ್ ಮೇಲೆ, ಆ ಹುಡುಗಿ ಮೇಲೆ, ಈ ಹುಡುಗಿ ಮೇಲೆ ನಿಮ್ ಕಣ್ಣ ಇಡ್ಬೇಡಿ. ನೀವು ಯೇಸು ಸ್ವಾಮಿ ಅಲ್ಲ, ಅವನೇ ಆದ್ರೂ ನೀವು ಅವನ ಮೇಲೆ ಕಣ್ಣಿಡ್ಬೇಡಿ. ಅವನ್ ತೋರ್ಸೋದನ್ನ ನೀವು ನೋಡ್ಬೇಡಿ. ಯೇಸು ಸ್ವಾಮಿ ಯಾವ್ದು ಹೇಳ್ತಾರೆ ಅದನ್ನ ನೀವು ನೋಡಿ, ಪವಿತ್ರಾತ್ಮನ ಗೈಡೆನ್ಸ್ ಮೇಲೆ ನೀವು ಮುಂದುವರಿರಿ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಹೈಪರ್ ಹರಿಯೋರಿಗೆ ಯೇಸು ಸ್ವಾಮಿ ಬೈತಾ ಇದ್ದಾರೆ ಅವ್ರಿಗೆ, ಹಾರ್ಡ್ ಕಾಪಿಲಿ ದಯವಿಟ್ಟು ಬೈಬಲ್ ಓದಿ. ಮೊಬೈಲ್ 1 ಲಕ್ಷದಾದ್ರೂ ಸರಿನೇ, 1.5 ಲಕ್ಷದಾದ್ರೂ ಸರಿನೇ, ಅದ್ರ ಮುಖಾಂತರನೇ ಇವ್ನು ಬರೋದು. ಮೊಬೈಲ್ ಇವನ್ಗೆ ಓಪನ್ ಡೋರ್ ತರ. ನೀವು ಅದ್ರಲ್ಲಿ ಬೈಬಲ್ JCB, RCB, MCB ಏನೇನೋ ಹೇಳಿದ್ರಲ್ಲ, ಅದು ಯಾವ ವರ್ಷನ್ ಬೇಡ, ಒಂದೇ ಒಂದು BSI ವರ್ಷನ್ ಬೈಬಲ್ ತಗೊಂಡು ಓದಿ. ದಯವಿಟ್ಟು ಹಾರ್ಡ್ ಕಾಪಿ ತಗೊಂಡು ಓದಿ. ನಿಮ್ಮ ಹತ್ರ ಒಂದು ಪರ್ಸನಲ್ ಬೈಬಲ್ ನಿಮ್ಮ ಹತ್ರ ಇಟ್ಕೊಳ್ಳಿ. ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರ? ಅದನ್ನೇ ಇವಾಗವರೆಗೆ ಹೇಳಿದ್ದು. ಪರ್ಸನಲ್ ಬೈಬಲ್ ತಗೊಳ್ಳಿ. ದಯವಿಟ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ಕ್ಲಿಕ್ ಮಾಡಿ ನೀವು ಪಾಪಕ್ಕೆ ಬೀಳ್ಬೇಡಿ. ಇವನ್ಗೆ ಡೋರ್ ಕ್ಲೋಸ್ ಮಾಡಿ. ಡೋರ್ ಕ್ಲೋಸ್ ಮಾಡ್ಬೇಕಂದ್ರೆ ನಿಮ್ ಮೊಬೈಲ್ ಕ್ಲೋಸ್ ಮಾಡಿ ಅಂತ. ಓಕೆ, ಆದಿವಾಸಿ ಆಕರ್ಷ್ ಅವರೇ, ನಿಮ್ಗೆ ಪರ್ಸನಲ್ ಆಗಿ ದೇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಿಮ್ಗೆ ಬೇಡ, ಪರ್ಸನಲ್ ನಾವು ಪಬ್ಲಿಕ್ ಅಲ್ಲಿ ಹೇಳಬೇಕು. ದೇವ್ರು ನಿನ್ ಬಗ್ಗೆ ಹೇಳ್ತಾ ಇದಾರೆ, ನೀನು ಓವರ್ಕಮ್ ಮಾಡ್ಬೇಕು. ಇವ್ನು ಹೇಳ್ತಾನೆ ನೀನ್ ನಿದ್ದೆ ಮಾಡು, ಜಲ್ ಸುರ್ಸು ಅಂತ ಇವ್ನು ಹೇಳಿದ್ರು ಕೂಡ, ನೀನ್ ಅಲಾರಾಮ್ ಇಟ್ಕೊಂಡು ಬೈಬಲ್ ಓದಕ್ ನೀವು ಪ್ರಯತ್ನ ಪಡ್ತಾ ಇದ್ರು ಕೂಡ ನಿಮ್ ಕೈಲಿ ಆಗ್ತಾ ಇಲ್ಲ. ಪವಿತ್ರಾತ್ಮ ಫಲವೇನೆಂದರೆ ಅಂತ ಯೇಸು ಸ್ವಾಮಿ ಹೇಳ್ತಿದೆ, ಅದು ನಿಮ್ ಫಲ ಅಲ್ಲ, ಪವಿತ್ರಾತ್ಮನ್ ನಿಮ್ನ ಬಿಟ್ಕೊಡ್ಬೇಕು. ನೀವ್ ಯಾವಾಗ ಪವಿತ್ರಾತ್ಮನ್ ಬಿಟ್ಕೊಡ್ತೀರಾ ಅವಾಗ ನೀವು ಕಷ್ಟಪಡೋ ಅವಶ್ಯಕತೆ ಇಲ್ಲ. ನೀವಾಗ ನೀವು ಓದೋದಕ್ಕೆ, ನೀವಾಗ ನೀವು ಶಾಂತವಾಗಿರೋದಕ್ಕೆ, ನೀವಾಗ ನೀವು ಓವರ್ಕಮ್ ಮಾಡೋದಕ್ಕೆ, ಪಾಪನ ಜಯಿಸೋದಕ್ಕೆ ನೀವು ಪ್ರಯತ್ನ ಪಟ್ರೆ ನೀವು ಗ್ಯಾರಂಟಿ ಫೇಲ್ ಆಗ್ತೀರಾ. ನೀವು ಪ್ರಯತ್ನ ಪಡ್ಬೇಡಿ, ಪವಿತ್ರಾತ್ಮನ್ಗೆ ನಿಮ್ಮ ಒಳಗಡೆ ಜಾಗ ಕೊಡಿ, ನೀವು ಓವರ್ಕಮ್ ಮಾಡ್ತೀರಾ ಅಂತ ಯೇಸು ಸ್ವಾಮಿ ನಿಮ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನು ಮುಂದಕ್ಕೆ ನೀವು ನಿದ್ರೆ ಅವಾಯ್ಡ್ ಮಾಡಿ, ವಾಕ್ಯ ಓದ್ಕೊಳ್ಳಿ. ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅವನ ಹತ್ರ ಇವನ್ ಬರಕ್ಕಾಗಲ್ಲ. ಯೇಸು ಸ್ವಾಮಿ ಹೇಳಿದ ಇಷ್ಟೇನೆ, ಪಾಪ ಮಾಡೋನು ಪ್ರಾರ್ಥನೆ ಮಾಡಲ್ಲ, ಪ್ರಾರ್ಥನೆ ಮಾಡೋನು ಪಾಪ ಮಾಡಲ್ಲ. ನೀವು ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದೀನಿ ಅನ್ನೋ ಭ್ರಮೇಲಿದ್ದೀರಾ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆದ್ರೆ ಅದು ದೇವ್ರವರೆಗೂ ಹೋಗಿ ಸೇರ್ತಾನೆ ಇಲ್ಲ. ನಿಮ್ ಪಾಪಗಳು ಅದನ್ನ ತಡಿತಾ ಇದೆ. ಒಪ್ಕೊಳ್ತೀರಾ ನೀವೆಲ್ಲ? ನೀವು ನಮ್ಮ ಪಾಪಗಳು ನಮ್ಮ ಪ್ರಾರ್ಥನೆನ ದೇವ್ರವರೆಗೂ ತಲುಪಕ್ ಬಿಡಲ್ಲ. ನೀವು ವಾಕ್ಯ ಓದ್ತಾ ಇದೀನಿ ಅನ್ನೋ ಭ್ರಮೇಲಿದ್ದೀರಾ, ಕಷ್ಟಪಟ್ಟು ಓದ್ತಾ ಇದೀರಾ, ವಾಕ್ಯನ ಇಷ್ಟಪಟ್ಟು ಓದ್ತಾ ಇಲ್ಲ. ಒಂದೇನೋ ಫಾರ್ಮಾಲಿಟಿಯಲ್ಲಿ ಒಂದು ವಾಕ್ಯ ಓದ್ಬೇಕು, ಒಂದು ಅಧ್ಯಾಯ ಓದ್ಬೇಕು ಅಂತ ಓದ್ತಾ ಇದೀರ ಹೊರತು ನೀವು ದೇವ್ರ ಮೇಲೆ ಪ್ರೀತಿಯಿಂದ, ಶ್ರದ್ಧೆಯಿಂದ ನೀವು ಓದ್ತಾ ಇಲ್ಲ. ಅದಕ್ಕೆ ದೇವ್ರು ಹೇಳ್ತಾ ಇದಾರೆ, ನೀವು ವಾಕ್ಯನ ಪ್ರೀತಿಯಿಂದ ಓದಿ. ಪವಿತ್ರಾತ್ಮನಿಗೆ ನೀವು ನಿಮ್ಮ ದೇಹನ ಬಿಟ್ಕೊಡಿ. ಇವನ್ನ ರೆಸಿಸ್ಟ್ ಮಾಡಿ, ಇವನ್ನ ಒದ್ದೋಡಿಸಿ. ಇವ್ನ ಏನೇ ಹೇಳಿದ್ರು ಇಮಿಡಿಯೇಟ್ ಆಗಿ ರಿಜೆಕ್ಟ್ ಮಾಡಿ. ಇವನೇನಾದ್ರೂ ನೀನ್ ಮಾಡ್ತಾ ಇರೋ ತಪ್ಪು ಅಂತ ಹೇಳಿದ್ರೆ ಇವನ್ನೇ ಒದ್ದೋಡಿಸಿ. ನಿಮ್ಗೋಸ್ಕರ ಯೇಸು ಸ್ವಾಮಿ 24/7 ಕೈ ತೆಗೆದು ಕಾಯ್ತಾನೆ ಇದ್ದೀರಾ. ನೀವು ಯಾವಾಗ ಬಂದು ಪಶ್ಚಾತ್ತಾಪ ಪಡ್ತೀರಾ ಅಂತ ಕೇಳ್ತಾನೆ ಇದ್ರಿ. ನೀವು ಇವಾಗ್ಲೇ ಈ ಕ್ಷಣದಲ್ಲೇ ಪಶ್ಚಾತ್ತಾಪ ಪಡೋದಾದ್ರೆ ಯೇಸು ಸ್ವಾಮಿ ನೀವು ಇಲ್ವರೆಗೆ ಮಾಡಿರುವಂತ ಎಲ್ಲಾ ಪಾಪಗಳನ್ನ ಕ್ಷಮಿಸಿ, ಮತ್ತೆ ಒಳ್ಳೆ ಸಂಪರ್ಕನ ನಿಮ್ ಜೊತೆ ಇಟ್ಕೊಳ್ಳೋದಕ್ಕೆ ಯೇಸು ಸ್ವಾಮಿ ಈಗ ಆಲ್ರೆಡಿ ಮಾತಾಡಿದ್ದಾರೆ. ನಾವೀಗ ಈ ಕಾರ್ಯಕ್ರಮ ಮುಗಿಸೋಣ. ಯೇಸು ಸ್ವಾಮಿ ಕೊಟ್ಟಂತ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ. ಈ ಅಯೋಗ್ಯ ಮಾತನ್ನ ನೀವು ಕೇಳ್ಬಿಡಿ. ಈ ಅಯೋಗ್ಯ ಏನ್ ಹೇಳ್ತಾನೆ ಅಂದ್ರೆ, ನೀನ್ ತಪ್ಪು ಮಾಡಿದ್ಯಾ, ನೀನ್ ಯೇಸು ಸ್ವಾಮಿ ಹತ್ರ ಹೋಗಕ್ಕಾಗಲ್ಲ. ನೀನ್ ತಪ್ಪು ಮಾಡಿದ್ಯಾ, ನಿನ್ ಪ್ರಾರ್ಥನೆ ದೇವ್ರ ಹತ್ರ ಹೋಗಲ್ಲ. ನೀನ್ ತಪ್ಪು ಮಾಡಿರೋದ್ರಿಂದ ದೇವ್ರು ನಿನ್ನ ಕೇಳಿಸ್ಕೊಳ್ಳಲ್ಲ ಅಂತ ಇವ್ನು ಸುಳ್ಳು ಹೇಳ್ತಾನೆ. ನೀವು ತಪ್ಪು ಮಾಡಿರುವಾಗ್ಲೇ ಯೇಸು ಸ್ವಾಮಿ ಹತ್ರ ಹೋಗ್ಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ನೀವ್ ಯಾವಾಗ ತಪ್ಪು ಮಾಡಿದ್ರೆ ಅವಾಗ್ಲೇ ಬನ್ನಿ ಇಮಿಡಿಯೇಟ್ ಆಗಿ. ನೀವ್ ಯಾವಾಗ ಪಾಪ ಮಾಡಿದ್ರೆ ಅವಾಗ್ಲೇ ಇಮಿಡಿಯೇಟ್ ಆಗಿ ಬನ್ನಿ, ನನ್ನಿಂದ ದೂರ ಹೋಗ್ಬೇಡಿ, ಅವಾಗ್ಲೇ ನೀವು ಬರ್ಬೇಕಾಗಿರೋದು ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಅದಕ್ಕೆ ನಾವೇನಾದ್ರು ತಪ್ಪು ಮಾಡಿದ್ರೆ ಇವನ್ ಮಾತನ್ನ ಕೇಳೋದ್ ಬೇಡ, ನಾವೇನಾದ್ರು ಪಾಪ ಮಾಡಿದಾಗ ಇವನ್ ಮಾತನ್ನ ಕೇಳೋದ್ ಬೇಡ, ಇಮಿಡಿಯೇಟ್ U-turn ತಗೊಂಡು ನಾವು ಯೇಸು ಸ್ವಾಮಿ ಹತ್ರ ಹೋಗ್ಬೇಕು. ಓಕೆ, ಒದ್ದೋಡ್ಸೋಣ ಇವನ್ನ. ಅಂಧಕಾರನ ಒದ್ದೋಡಿಸ್ತೀರಾ? ಯೇಸು ನಾಮದಲ್ಲಿ ಒದ್ದೋಡಿಸಿ ಇವನ್ನ. ಬೇರೆ ಲೆವೆಲ್ ಕಣಪ್ಪ. ಓಕೆ ಓಕೆ ಓಕೆ, ಈ ಕಾರ್ಯಕ್ರಮನ ಮುಗಿಸೋಣ. ಇಷ್ಟೊತ್ತಿಗೆ
ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ದೇವ್ರು ಕೊಟ್ಟಿರುವಂತ ಒಂದು ಯೇಸು ಸ್ವಾಮಿ ಕೊಟ್ಟಂತ ಒಂದು ಇನ್ಸ್ಟ್ರಕ್ಷನ್ ನಾವೆಲ್ಲರೂ ಫಾಲೋ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಥ್ಯಾಂಕ್ ಯು ಎಲ್ಲರಿಗೂ.